SSTVಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ. ತುಂಬಾ ಹೆಮ್ಮೆಗೊಳಿಸಿದಂತಹ ಒಂದು ಚಿತ್ರ ಅಂದ್ರೆ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಅದು ಕಾಂತಾರ ಚಿತ್ರ. ಆ ಚಿತ್ರದಲ್ಲಿ ಒಬ್ಬ ರಾಜನ ಪಾತ್ರದಲ್ಲಿ ಬಹಳ ಗಂಭೀರವಾಗಿ ಕಾಣಿಸ್ಕೊಂಡಂತಹ ವಿನಯ್ ಬಿದ್ದಪ್ಪ ಸರ್ ಅವರು ಇಲ್ಲಿದ್ದಾರೆ. ದಯಮಾಡಿ ಅವ್ರ ವೇದಿಕೆ ಮೇಲೆ ಬರಬೇಕು. ನಿಮ್ಮೆಲ್ಲರ ಪ್ರೀತಿಯ ಚಪ್ಪಾಳೆಗಳೊಂದಿಗೆ ವಿನಯ್ ಬಿದ್ದಪ್ಪ ಅವರನ್ನು ವೆಲ್ಕಮ್ ಮಾಡೋಣ ಪ್ಲೀಸ್. ವೆಲ್ಕಮ್ ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಹಾಗೆ ನಮ್ಮ ವಿನಯ್ ಬಿದ್ದಪ್ಪ ಸರ್ ವೇದಿಕೆ ಮೇಲೆ ಇರ್ಬೇಕಾದ್ರೆ ನಿಮಗೆ ಡಾನ್ಸ್ ಇಷ್ಟ ಇದೆಯಾ ಸರ್? ನಿಮಗೆ ಬರೋದಿಲ್ಲ? ಇದು ಕರೆಕ್ಟ್ ಟೈಮ್ ಸರ್. ಈಗ ನಿಮ್ಮ ಸ್ಟೆಪ್ ಹಾಕಿಸ್ತಾರೋ ಇಲ್ಲೋ ಗೊತ್ತಿಲ್ಲ, ಹಾಡಲ್ಲಿ ಸಖತ್ತಾಗಿ ಸ್ಟೆಪ್ ಹಾಕಿಸಂತ ನಮ್ಮ ಸ್ಯಾಂಡಲ್ವುಡ್ ನ ಮೋಸ್ಟ್ ಬಿಸಿಯೆಸ್ಟ್ ಹ್ಯಾಪನಿಂಗ್ ಕೊರಿಯೋಗ್ರಾಫರ್ ಭೂಷಣ್ ಮಾಸ್ಟರ್ ಇದ್ದಾರೆ. ದಯಮಾಡಿ ಅವ್ರನ್ನ ಪ್ರೀತಿಯ ಚಪ್ಪಾಳೆಯೊಂದಿಗೆ ಸ್ವಾಗತಿಸೋಣ. ಭೂಷಣ್ ಮಾಸ್ಟರ್. ಹಾಯ್ ರಮ್ಯಾ. ಹಾಯ್. ಹಿಂಗೆಲ್ಲ ಸರ್ ಏನಾಗ್ತಾ ಇದೆ? ಇವ್ರನ್ನ ನೋಡಿ ಅವ್ರಿಗೆ ಡಾನ್ಸ್ ಹೇಳ್ಕೊಡಕ್ ಬಂದಿಲ್ಲ. ಹೌದು, ಎಲ್ರಿಗೂ ನಮಸ್ಕಾರ. ಅದೃಷ್ಟ ಕಾಣುತ್ತೆ ಅನುಶ್ರೀ ಮೇಡಮ್ ಜೊತೆ ಸ್ಟೇಜ್ ಶೇರ್ ಮಾಡ್ತಿರೋದು. ಇವ್ರ ಜೊತೆ ಸ್ಟೇಜ್ ಶೇರ್ ಮಾಡಿದ್ರೆ ಎಲ್ಲ ಬಿಡಿದ್ದಾರೆ. ಮೊನ್ನೆ ತರ ಗಿಲ್ಲಿದ್ದಾರಲ್ಲ, ಅಕ್ಕ ಮುಂದೆ ಆಗೋದು ಎಲ್ಲ ಹೋಗ್ಬಿಟ್ಟು ಅಕ್ಕ ಅಂತ. ಇಲ್ಲ ಸರ್, ನಾವು ಅವ್ರು ಗೆಲ್ತಾ ಇದ್ರಲ್ಲ ಅವ್ರ ಜೊತೆ ಹಂಗೆ ಸುಮ್ಮನೆ ಸೈಡ್ ಅಲ್ಲಿ ನಿಂತಿದ್ವಿ ಅಷ್ಟೇ. ಸಪೋರ್ಟ್. ಎಲ್ರಿಗೂ ನಮಸ್ಕಾರ. ಸೊ ಏನ್ ಹೇಳೋದು, ಸಿನಿಮಾ ಬಗ್ಗೆ ಆಲ್ರೆಡಿ ಸಬ್ ಮಾಡಿದೆ, ಸಾಂಗ್ಸ್ಗಳು ನೋಡಿದ್ದೀರಾ, ಟೀಸರ್ ನೋಡಿದ್ದೀರಾ, ತುಂಬಾ ಚೆನ್ನಾಗಿದೆ. ಆಮೇಲೆ ಅವಿನಾಶ್ ಸರ್, ಅಚ್ಯುತ್ ಸರ್, ನಿಮ್ ಜೊತೆ ಇಷ್ಟು ಸೀರಿಯಸ್ ಆಕ್ಟರ್ ಜೊತೆ ನಮ್ಮಂತ ಸಣ್ಣ ಒಬ್ಬರು ಪಾತ್ರ ಮಾಡ್ಲಿಕ್ಕೆ ಅಂತ ಒಂದು ಅವಕಾಶ ಕೊಟ್ಟ ವಿಜಯ್ ಸರ್ ತುಂಬಾ ತುಂಬಾ ಥ್ಯಾಂಕ್ಸ್. ಹಾಗೆ ಕಾರ್ತಿಕ್ ಸರ್, ನೀವು ಫಸ್ಟ್ ತುಂಬಾ ಚೆನ್ನಾಗಿ ಮಾಡಿದ್ದೀರಾ. ಹಾಗೇನೆ ನಮ್ಮ ಕಾರ್ತಿಕ್ DOP ಸರ್, ಅವರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಸೊ ಎಲ್ರೂ ಫೆಬ್ರವರಿ 20ನೇ ತಾರೀಕಿಗೆ ದಯವಿಟ್ಟು ಥಿಯೇಟ್ರಿಗೆ ಒಂದು ಸಿನಿಮಾ ನೋಡಿ. ಕಂಟೆಂಟ್ ಇಲ್ಲ ಅಂತೀರಾ, ಕಂಟೆಂಟ್ ಕೊಟ್ಟರು ಬರಲ್ಲ ಅಂತೀರಾ. ನೀವು ಬಂದು ನಿಜವಾಗ್ಲೂ ನೋಡ್ರಿ, ಎಷ್ಟೋ ಜನರು ಫ್ಯಾಮಿಲಿ, ಎಷ್ಟೋ ಜನರು ಅವ್ರದ್ದು ಏನಂತಾರೆ ದಿನನಿತ್ಯ ಬದುಕಿಗೆ ಆಗುತ್ತೆ. ಸೊ ಒಳ್ಳೆ ಸಿನಿಮಾದ್ರೆ ಬಂದು ನೋಡಿ, 100% ಒಳ್ಳೆ ಸಿನಿಮಾನೇ. ಸೊ ಡೆಫಿನೆಟ್ಲಿ ಹಂಬಲ್ ರಿಕ್ವೆಸ್ಟ್, ದಯವಿಟ್ಟು ಎಲ್ಲರೂ ಥಿಯೇಟ್ರಿಗೆ ಒಂದು ಸಿನಿಮಾ ನೋಡಿ. ಕನ್ನಡನ ಬೆಳೆಸಿ, ಅಳಿಸೋಗ್ತಿದೆ, ದಯವಿಟ್ಟು ಉಳಿಸಿ ಬೆಳೆಸೋಣ. ಥ್ಯಾಂಕ್ ಯು ಸೋ ಮಚ್ ಸರ್. ನೀವು ಮಾತು ನಿಲ್ಸಿದ್ಮೇಲೆ ಈ ಸ್ಟೇಜ್ ವೈಬ್ರೇಷನ್ ನಿಲ್ತು ಸರ್. ಅಲ್ಲಿವರೆಗೂ ಯಾಕೆ ಭೂಷಣ್ ಮಾಸ್ಟರ್ ವೈಪ್ ಆಗ್ತಾ ಇದ್ದಾರೆ ಅಂತ ನೋಡಿದೆ. ನಿಮ್ಮ ಸೌಂಡ್ ಅಲ್ಲಿ ಇದ್ದಂತ ವೈಬ್ರೇಷನ್ ಕೇಳಿ ಮಾಸ್ಟರ್ ಹತ್ರ ಅಲ್ವಾ ಮಾಸ್ಟರ್? ಸಖತ್ ವೈಬ್ರೇಷನ್. ಒಳ್ಳೆ ದೊಡ್ಡ ಚಪ್ಪಾಳೆ ವಿನಯ್ ಬಿದ್ದಪ್ಪ ಅವರಿಗೆ ಪ್ಲೀಸ್. ಅಂಡ್ ವಿ ಹ್ಯಾವ್ ಭೂಷಣ್ ಮಾಸ್ಟರ್. ಭೂಷಣ್ ಮಾಸ್ಟರ್, ಎಲ್ಲ ಕಡೆ ಸಾಂಗ್ ಟ್ರೆಂಡಿಂಗ್. ಯಾರು ಕೊರಿಯೋಗ್ರಫಿ ಮಾಡಿರೋದು? ನೀವು. ಆಮೇಲೆ ನೀವು ಕೊರಿಯೋಗ್ರಫಿ ಮಾಡಿದಿರ ಅಂದ್ರೆ ಒಂದು ಹುಕ್ ಮೂಮೆಂಟ್ ಆದ್ರೂ ಟ್ರೆಂಡ್ ಆಗ್ಲೇಬೇಕಲ್ಲ. ಸೊ ಈ ಕೊರಿಯೋಗ್ರಫಿ ನಿಮ್ಗೆ ಎಷ್ಟು ಚಾಲೆಂಜಿಂಗ್ ಆಗಿತ್ತು? ಬಿಕಾಸ್ ಹೇಮಂತ್ ಅವರ ಮೊದಲ ಸಿನಿಮಾ ಆಗಿತ್ತು. ಅವ್ರು ಹೇಗೆ ಟ್ರೈನ್ ಅಪ್ ಆಗಿ ಬಂದ್ರು? ಎಲ್ರಿಗೂ ನಮಸ್ಕಾರ. ಬ್ಯೂಟಿಫುಲ್ ಫ್ಲವರ್ ಅಂತ ಒಂದು ಬ್ಯೂಟಿಫುಲ್ ಆಗಿರೋ ಸಾಂಗ್ ಕೊಟ್ಟಿದ್ದಾರೆ ನಮ್ಮ ಮ್ಯೂಸಿಕ್ ಡೈರೆಕ್ಟರ್. ಆ್ಯಂಡ್ ರಾವ ಮೇಜರ್ ಆಗಿ ಒಂದು ಮಂತ್ ಮೇಲೇನೆ ರಿಹರ್ಸಲ್ ಮಾಡಿದ್ವಿ ಅನ್ಸುತ್ತಲ್ಲ ನಾವು. ಫಸ್ಟೇ ಡ್ಯಾನ್ಸ್ ಒಂದಷ್ಟು ದಿನ ಅವ್ರು ಯಾವಾಗ ಹೇಳೋರು, ಸರ್ ನಾನು ಡ್ಯಾನ್ಸ್ ಸ್ವಲ್ಪ ವೀಕ್ ಅಂತ. ನೀವು ವಿಡಿಯೋ ಸಾಂಗ್ ನೋಡಿದ್ರೆ ಯಾರು ಹೇಳೋದಿಲ್ಲ ಅವ್ರು ವೀಕ್ ಅಂತ, ಎಲ್ಲ ಒಳ್ಳೆ ಡ್ಯಾನ್ಸರ್ ಅಂತ ಹೇಳ್ತಾರೆ. ಸೊ ಅವರ ಡೆಡಿಕೇಶನ್, ಅವ್ರ ಹಾರ್ಡ್ ವರ್ಕು ಇವತ್ತು ಅಷ್ಟು ಸಾಂಗ್ ಅಷ್ಟು ಚೆನ್ನಾಗಿ ಬರೋ ಕಾರಣ. ಆ್ಯಂಡ್ ಡೈರೆಕ್ಟರ್ಗೆ ಥ್ಯಾಂಕ್ ಯು ಸೋ ಮಚ್. ಡೈರೆಕ್ಟರ್ ಯಾವಾಗೂ ಸೆಟ್ಟಲ್ಲಿ ಪ್ರೀತಿಯಿಂದ ಹೇಳೋರು ಎಲ್ಲರಿಗೂ, ಅದು ನನಗೆ ತುಂಬ ಇಷ್ಟ ಆಯಿತು. ಅದೊಂಥರ ಎನರ್ಜಿ ಕೊಡೋದು, ನನಗೆ ಬೂಸ್ಟ್ ಕೊಡೋದು. ಸೊ ಥ್ಯಾಂಕ್ ಯು ಸರ್. ಡೈಲಾಗ್ ಏನಾದರೂ ಹೇಳ್ತೀರಾ ಸರ್ ಇಲ್ಲಿ? ಅದೇ ಅವರ ಹಾರ್ಡ್ ವರ್ಕು ಇವತ್ತು ಅಷ್ಟು ಚೆನ್ನಾಗಿ ಬರೋಕ್ಕೆ. ಈಗ ಒಂದು ವಿಷಯ ಮಾಡೋಣ, ಓಕೆನಾ? ನವರಸನ್ ಸರ್ ಬ್ಯೂಟಿಫುಲ್ ಫ್ಲವರ್ ಸಾಂಗ್ ಹಾಕಿ ಭೂಷಣ್ ಮಾಸ್ಟರ್ ಇದಾರೆ ಅಂತ ಅಂದ್ಮೇಲೆ ಒಂದೆರಡು ಸ್ಟೆಪ್ ಹಾಕಿಲ್ಲ ಅಂದ್ರೆ ಹೆಂಗೆ? ಅದು ಬೇರೆ ಇವತ್ತು ವಿನಯ್ ಅವರು ನನಗೆ ಡ್ಯಾನ್ಸೇ ಬರಲ್ಲ ಅಂತ ಹೇಳಿದ್ದಾರೆ. ಅವ್ರ ಹತ್ರ ಒಂದೆರಡು ಸ್ಟೆಪ್ ಹಾಕ್ಸಿ ಹಾಕೋಣ. ಜೊತೆ ಹೀರೋ ಎಲ್ಲ ಬರ್ತಾರೆ, ಹೀರೋ ಹೀರೋಯಿನ್ ಫ್ಲವರ್ ರೆಡಿ ಆಗಿದೆ, ಬಂದ್ರೆ ಸರ್. ನೀವು ರಮ್ಯಾ ನಿಮ್ಮ ಹೆಂಡತಿ ಜೊತೆ ಬಂದ ಮೇಲೂ ಹೀರೋಯಿನ್ ಜೊತೆ ಡ್ಯಾನ್ಸ್ ಮಾಡ್ತೀನಿ ಅಂತ ಹೇಳ್ತಿದಾರಲ್ಲ, ಜನಗಳಿಗೋಸ್ಕರ. ಭೂಷಣ್ ಮಾಸ್ಟರ್, ನಿಮ್ಮ ಧೈರ್ಯವನ್ನು ನಾನು ಮೆಚ್ಚಿದ್ದೀನಿ. ವೆರಿ ಗುಡ್, ವೆರಿ ಗುಡ್ ಮಾ, ವೆರಿ ಗುಡ್. ಓಕೆ, ಈಗ ಹೀರೋ ಬರ್ಬೇಕಾ ಹೀರೋಯಿನ್ ಬರ್ಬೇಕಾ? ವಿನಯ್ ಹೀರೋಯಿನ್ ಅಂತಾನೆ ಹೇಳ್ತಾರೆ. ಸೊ ಹೀರೋ ಅವ್ರನ್ನ ಆಮೇಲೆ ಕರೆಯೋಣ. ನನ್ನ ಹತ್ರ ಕಿವಿಲಿ ಹೀರೋಯಿನ್ ಕರೀರಿ ಅಂತಂದ್ರೆ ವಿಡಿಯೋ ಸಾಕ್ಷಿ ಇದೆ. ಅವ್ರು ನನ್ನ ಕಿವಿಲಿ ಬಂದು ಏನೋ ಹೇಳಿದ್ರು ಮನಸ್ಸಲ್ಲಿ, ಅದು ರೆಕಾರ್ಡ್ ಆಗಿದೆ ತಾನೆ. ಅವ್ರು ಹೇಳಿದ್ರು ಹೀರೋಯಿನ್ಸ್ ನ ಕರೀರಿ ಮೇಡಮ್, ಡ್ಯಾನ್ಸ್ ಮಾಡೋಣ ಅಂತ ಹೇಳ್ಬಿಟ್ಟು. ಫಸ್ಟ್ ಇಬ್ರು ಹೀರೋಯಿನ್ಸ್ ನ ಕರೆಯೋಣ ನಾವು, ಏನಂತೀರಾ? ದಯವಿಟ್ಟು ನಮ್ಮ ಹೀರೋಯಿನ್ಸ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಇವತ್ತು ಮೊಟ್ಟ ಮೊದಲ ಬಾರಿಗೆ ನಮ್ಮ ವಿನಯ್ ಅವರು ಭೂಷಣ್ ಮಾಸ್ಟರ್ ಜೊತೆ ಸೇರಿ
ಒಂದೆರಡು ಸ್ಟೆಪ್ ಹಾಕ್ತಾರೆ ಆಯನ ಹಾಗೂ ಗೋಪಿಕಾ ಅವರ ಜೊತೆ. ಇದಕ್ಕೆ ಶ್ರೀ ಮುರಳಿ ಸರೇ ಸಾಕ್ಷಿ. ಮುರಳಿನ ಹೂ ಅನ್ನೋಣ. ಬ್ಯೂಟಿಫುಲ್ ಫ್ಲವರ್ ರೆಡಿ ನೋಡಿ, ಒಂದು ರೋಜಾ ಹೂವ, ಒಂದು ಪಿಂಕ್ ರೋಜಾ ಹೂವ ರೆಡಿಯಾಗಿ ಬಂದಿದೆ. ನಿಮ್ ಗಿಡ ಮಾಸ್ಟರ್, ಭೂಷಣ್ ಮಾಸ್ಟರ್ ಒಂದು ಚಪ್ಪಾಳೆ ಬರಲಿ. ಸೂಪರ್ ಆಗಿ ಸ್ಟೆಪ್. ಈಗ ಅದೇ ಸ್ಟೆಪ್ ನಾವು ವಿನಯ್ ಅವ್ರು ಹಾಕ್ತಾರೆ ನೋಡಿ. ಬನ್ನಿ ಸರ್, ಟ್ರೈ ಮಾಡಿ ಸರ್. ಒಂದೆರಡು ಸ್ಟೆಪ್ ಅಂತ ಅದೇ ನೋಡಿ. ಆಯನ ಹಾಗೂ ಗೋಪಿಕಾ ಇಬ್ರು ಸಪೋರ್ಟ್ ಮಾಡ್ತಾರೆ. ಅದೇ ಸ್ಟೆಪ್ ಮಾಡ್ಬೇಕಂತ ಏನಿಲ್ಲ, ಇದೇ ಮಾಡ್ಬೇಕು ಅದೆಲ್ಲ ಏನಿಲ್ಲ. ಸುಮ್ನೆ ಮ್ಯಾಚ್ ಮಾಡಿ. ಆಯನ ಪ್ಲೀಸ್ ವಿನಯ್ ಸರ್ಗೆ. ಮಾಸ್ಟರ್ ಆಕ್ಚುಲಿ ನಿಮ್ ಸ್ಟೆಪ್ ಗಿಂತ 0.5% ನೀವು ಮಾಡಿರೋ ಸ್ಟೆಪ್ ಚೆನ್ನಾಗಿತ್ತು ಮಾಸ್ಟರ್. 200% ಆಗ್ತಿದ್ರಲ್ಲ. ಈಗ ಅವ್ರು ಹೇಳ್ತಾರೆ ಹೇಮಂತ್ ಚೆನ್ನಾಗಿ ಮಾಡಿದ್ರ ಮಾಡಿಲ್ವಾ, ಸೂಪರ್ ಆಗಿ ಮಾಡಿದ್ರ ಹೇಮಂತ್ ಅನ್ಕೊಂತಿರ್ತಾರೆ. ಅಯ್ಯೋ ನಾನ್ ಹೀರೋ, ಇವರೆಲ್ಲ ಡಾನ್ಸ್ ಮಾಡ್ತಾ ಇದಾರೆ ಇವ್ರ ಜೊತೆ ಅಂತ ಹೇಳಿ ಅವ್ರಿಗೆ ಒಂದು ಅವಕಾಶ ಸಿಗ್ಲಿ ಅಂತ. ಹೆಂಗ್ ಅನ್ಸುತ್ತೆ ಸರ್ ಡಾನ್ಸ್ ಮಾಡಿ? ತುಂಬ ಚೆನ್ನಾಗಿ ಅನಿಸ್ತು. ನಿಮ್ಮ ಜೊತೆ ಡೇಂಜರ್ ಮಾಡಿಸ್ಕೊಡ್ತಿದ್ದೆ ಬ್ರದರ್. ಆಮೇಲೆ ಹೇಳಿಲ್ಲ ಶ್ರೀಮಂತ ಬ್ರದರ್ ಸರ್ ಮೈ ಡಾರ್ಲಿಂಗ್. ಏನಕ್ಕೆ ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ಎಣ್ಣೆ ಮನೆ ಪರಿಚಯ, ತುಂಬ ಹಳೆಯ ಪರಿಚಯ. ಈ ಎನ್ಕರೇಜಸ್ ನ್ಯೂ ಆರ್ಟಿಸ್ಟ್ ಸೋ ಮಚ್ and I see his personal dedication, Bakira. You are wonderful and very down to earth. ಏನಿರೋದು ಅಂಡರ್ ಎರ್ಫನ್ ಬಸ್ ಅಷ್ಟು ತುಂಬ ಒಳ್ಳೆಯವರು, ತುಂಬ ಮುಗಿಸೋರು. ಸೊ ಲವ್ ಇಟ್ ಡಾರ್ಲಿಂಗ್. Thank you Vinay sir, thank you Bhushan master, and special thank you Ayana and Gopika. Thank you very much. Thank you. ಈ ಟ್ರೈಲರ್ ಲಾಂಚ್ ಪ್ರೀ ರಿಲೀಸ್ ಇವೆಂಟು ತುಂಬಾ ಸ್ಪೆಷಲ್. ಯಾಕಂದ್ರೆ ಇವತ್ತಿನ ಕಾರ್ಯಕ್ರಮಕ್ಕೆ ಅವಿನಾಶ್ ಸರ್ ಹಾಗೂ ಅಚ್ಯುತ್ ಸರ್ ಬಂದಿರೋದು. ಎಲ್ಲರಿಗೆ ಎಷ್ಟು ಜನ ಸಿನಿಮಾ ಲವರ್ಸ್ ಇದಾರೋ ಅವರೆಲ್ಲರಿಗೂ ಗೊತ್ತಿರೋ ಹಾಗೆ ಅವರಿಬ್ರು ದೇ ಆರ್ ದ ಮೋಸ್ಟ್ ಬಿಸಿಯೆಸ್ಟ್ ಆಕ್ಟರ್ಸ್. ಅವ್ರನ್ನ ಇಟ್ಕೊಂಡು ಪಾತ್ರಗಳು ಸೃಷ್ಟಿ ಆಗತ್ತಾ, ಅಥವಾ ಪಾತ್ರಗಳಿಗೆ ಅವ್ರ ಆ ಮಟ್ಟಿಗೆ ಜೀವ ತುಂಬಿ ಇನ್ಯಾರು ಆ ಪಾತ್ರ ಮಾಡಕ್ಕಾಗಲ್ಲ ಅನ್ನೋಷ್ಟ್ರ ಮಟ್ಟಿಗೆ ಇತಿಹಾಸವನ್ನ ಬರೆದು ಬಿಡ್ತಾರ. ಒಟ್ಟಿನಲ್ಲಿ ಅವರು ನಮ್ಮ ಕನ್ನಡದ ಕಲಾವಿದರಾಗಿರೋದು, ನಟರಾಗಿರೋದು, ಕನ್ನಡಿಗರಾಗಿ ನಮಗೆ ಅತ್ಯಂತ ಅಭಿಮಾನದ ವಿಷಯ. ಅಷ್ಟೇ ದೊಡ್ಡ ಅಭಿಮಾನದ ಚಪ್ಪಾಳೆಗಳೊಂದಿಗೆ ಈಗ ಅವರನ್ನ ವೇದಿಕೆ ಮೇಲೆ ಬರಮಾಡಿಕೊಳ್ಳೋಣ. ಬರಲಿ ನಿಮ್ಮ ಪ್ರೀತಿಯ ಚಪ್ಪಾಳೆಗಳ ಜೊತೆ ಸ್ವಾಗತಿಸೋಣ the happening and busiest actors ಆದಂತ ಅವಿನಾಶ್ ಸರ್ ಹಾಗೂ ಅಚ್ಯುತ್ ಸರ್. ಅಚ್ಯುತ್ ಸರ್ ಮತ್ತೆ ಅವಿನಾಶ್ ಸರ್. ಅಚ್ಯುತ್ ಸರ್, ನಿಮ್ ಸ್ಟೈಲ್ ಅಲ್ಲಿ ಏನಾದ್ರು ಅವ್ರಿಗೆ ಆವಾಜ್ ಗಿವಾಜ್ ಹಾಕಕ್ಕೆ ಇಷ್ಟಪಡ್ತಾರೆ, ನೀವು ಸ್ಟೆಪ್ ಹಾಕ್ಬೇಕಂತೆ. ಮುಂದಿನ ಪಿಕ್ಚರ್ ಮೈಕ್ ಆನಿದೆ. ಆನಿದೆ ಕೇಳಿ. ಅಲ್ಲ ಮುಂದೆ ಅನೂಪ್ ಸರ್ ಹೇಳಿದ್ರು ಅನುಶ್ರೀನ ಆಂಕರಿಂಗ್ ಕರ್ಸಿದ್ದಾರೆ ಅಂದ್ರೆ ನಿರ್ಮಾಪಕರು ನಿಜವಾಗ್ಲೂ ಖರ್ಚು ಮಾಡಿದ್ದಾರೆ. ನಾನ್ ಬಂದಿರೋದಲ್ಲ, ಇವರಿಬ್ರು ಬಂದಿದ್ದಾರೆ ಅಂತಂದ್ರೆ ನಿರ್ಮಾಪಕರು ನಿಜವಾಗ್ಲೂ ಖರ್ಚು ಮಾಡಿದ್ದಾರೆ. ಅದು ಒಂದ್ ಕಡೆ. ಇನ್ನೊಂದ್ ಕಡೆ ಸಿನಿಮಾ ಇನ್ನೆಷ್ಟು ಚೆನ್ನಾಗಿ ಮೂಡ್ ಬಂದಿದೆ ಅನ್ನೋದಕ್ಕೆ ನೀವಿಬ್ರು ಇರೋದೇ ತುಂಬಾ ದೊಡ್ಡ ಸಾಕ್ಷಿ. ಅಚ್ಯುತ್ ಸರ್, ಮೊದಲನೇದಾಗಿ ಸ್ವಾಗತ ನಿಮ್ಗೆ. ಥ್ಯಾಂಕ್ ಯು. ನಿಮ್ಮ ಮಾತು ಆಲ್ಫಾ ಚಿತ್ರದ ಬಗ್ಗೆ. ಎಲ್ರಿಗೂ ನಮಸ್ಕಾರ. ಆಲ್ಫಾ ಚಿತ್ರದ ಬಗ್ಗೆ ಹೇಳಬೇಕು ಅಂದರೆ, ಈ ಚಿತ್ರದ ನಾಯಕ ನಟ ಅವರಿಗೆ ಇದು ಮೊದಲನೇ ಚಿತ್ರ, ಹಾಗೂ ಈ ಚಿತ್ರದ ನಿರ್ಮಾಪಕರಿಗೂ ಕೂಡ ಇದು ಮೊದಲನೇ ಚಿತ್ರ. ನಿರ್ಮಾಪಕರು ಮತ್ತು ಈ ಚಿತ್ರದ ನಾಯಕ ನಟ ಇಬ್ಬರು ತುಂಬ ಡೆಡಿಕೇಟೆಡ್ ಆಗಿ ಕೆಲಸ ಮಾಡಿದ್ದಾರೆ. ಹೇಮಂತ್ ತಮ್ಮ ಮೊದಲ ಚಿತ್ರ ಆದರೂ ಎಲ್ಲ ರೀತಿಯ ತಯಾರಿ ಜೊತೆ ಈ ಚಿತ್ರದಲ್ಲಿ ಪಾತ್ರ ಮಾಡಿದ್ದಾರೆ. ಅದು ಡಾನ್ಸಿಂಗ್ ಇರ್ಬೋದು, ಫೈಟ್ ಇರ್ಬೋದು, ಮತ್ತು ಅಭಿನಯದ ಭಾಗಗಳಿರ್ಬೋದು, ಎಲ್ಲವನ್ನು ಕೂಡ ತುಂಬ ಚೆನ್ನಾಗಿ ನಿರ್ವಹಿಸಿದ್ದಾರೆ. ಜೊತೆಗೆ ನಿರ್ಮಾಪಕರಾದಂಥ ಆನಂದ್ ಅವರು ಕೂಡ ತುಂಬ ಪ್ರೀತಿಯಿಂದ ಇಡೀ ತಂಡವನ್ನು ನಡೆಸ್ಕೋತಾ ಭಾಳ ಒಂದು ಒಳ್ಳೆಯ ಚಿತ್ರವನ್ನು ನಿರ್ಮಾಣ ಮಾಡಿದ್ದಾರೆ. ಅಷ್ಟಲ್ಲದೆ ಈ ಚಿತ್ರವನ್ನು ಜನರ ಹತ್ರಕ್ಕೆ ತೆಗೆದುಕೊಂಡು ಹೋಗೋದಕ್ಕೆ ಸತತವಾಗಿ ಈಗ 2 ತಿಂಗಳಿಂದ ಸತತವಾಗಿ ಇದರ ಪ್ರಮೋಷನ್ ಆ್ಯಕ್ಟಿವಿಟಿನಲ್ಲಿ ತೊಡಗಿದ್ದಾರೆ. ಚಿತ್ರ ನಿರ್ಮಾಣ ಮಾಡೋದು ಅಷ್ಟೇ ಅಲ್ಲ, ಅದನ್ನು ಅತ್ಯಂತ ಜವಾಬ್ದಾರಿಯುತವಾಗಿ
ಜನಕ್ಕೆ ತಲುಪಿಸೋ ಕೆಲಸವನ್ನು ಕೂಡ ಪ್ರೊಡ್ಯೂಸರ್ ಮಾಡ್ತಾ ಇದ್ದಾರೆ. ಇದೆಲ್ಲದಕ್ಕಿಂತ ಮುಖ್ಯವಾಗಿ ನನಗೆ ಈ ಚಿತ್ರದ ನಿರ್ದೇಶಕ ವಿಜಯ್ ಅವರು, ನಾನು ರಾಮಾಚಾರಿ ಚಿತ್ರದಿಂದ ಕೂಡ ಅವ್ರ ಜೊತೆ ಕೆಲಸ ಮಾಡ್ತಾ ಇದ್ದೀನಿ. ಅವರು ಅವಾಗ ಅಸೋಸಿಯೇಟ್ ಆಗಿದ್ದರು. ಆನಂತರ ಅವರು ಮಾಡಿದ 3 ಚಿತ್ರಗಳಲ್ಲಿ, ಇದು 3ನೇ ಚಿತ್ರ, 3 ಚಿತ್ರದಲ್ಲಿ ನನಗೆ ಅವಕಾಶ ಕೊಟ್ಟಿದ್ದಾರೆ. ಅವ್ರ ಜೊತೆ ಕೆಲಸ ಮಾಡೋದು ತುಂಬ ಒಂದು ಪ್ರೀತಿಯ ವಿಚಾರ. ಅಷ್ಟಲ್ಲದೆ ಭಾಳಷ್ಟು ಜನ ನಮ್ಮ ಸ್ನೇಹಿತರುಗಳು, ಅನೂಪ್ ಸಿಗ್ಲಿನು, ಮಾಸ್ತಿಯವರು, ವಿನಯ್, ಮಹೇಶ್ ಕಾರ್ತಿಕ್, ರಮೇಶ್ ಇಂದ್ರ, ರಾಘು ಶಿವಮೊಗ್ಗ, ಎಲ್ಲರೂ ನಾವೆಲ್ಲ ಒಂದಷ್ಟು ಜನ ಭಾಳಷ್ಟು ಚಿತ್ರಗಳಲ್ಲಿ ಕೆಲಸ ಮಾಡಿರುವಂಥ ಸ್ನೇಹಿತರೆಲ್ಲರೂ ಈ ಚಿತ್ರದಲ್ಲಿ ಒಟ್ಟಾಗಿ ಕೆಲಸ ಮಾಡಿದ್ದೀವಿ. ಈ ಚಿತ್ರ ತುಂಬ ಚೆನ್ನಾಗಿ ಮೂಡಿಬಂದಿದೆ. 20ನೇ ತಾರೀಕು, ಫೆಬ್ರವರಿ 20ನೇ ತಾರೀಕು ಈ ಚಿತ್ರ ರಿಲೀಸ್ ಇದೆ. ನೀವೆಲ್ಲರೂ ಕೂಡ ಸಹಕರಿಸಿ ಈ ಚಿತ್ರವನ್ನು ನೋಡಿ ಈ ಚಿತ್ರವನ್ನು ಯಶಸ್ವಿಗೊಳಿಸಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್. ಅಚ್ಯುತಣ್ಣ, ನೀವು ಸಿನಿಮಾ ಬಗ್ಗೆ ಎಲ್ಲ ವಿಷಯಗಳು ಎಷ್ಟು ಸಿನಿಮಾಗಳನ್ನ ಮಾಡ್ತಿರ್ತೀರ, ಓಕೆನಾ? ಯಾವ ಒಂದು ಕಾರಣಕ್ಕೆ ಆಲ್ಫಾ ಚಿತ್ರನ ಮಿಸ್ ಮಾಡಬಾರ್ದು ಅನ್ನೋದಾದ್ರೆ ಆ ಕಾರಣ ಏನಾಗಿರುತ್ತೆ? ಇಡೀ ಚಿತ್ರ ಎಂಗೇಜಿಂಗ್ ಆಗಿರುತ್ತೆ. ನೀವು ಸಿನಿಮಾ ಥಿಯೇಟ್ರಿಗೆ ಬಂದರೆ ಎದ್ದೋಗೋ ತನಕ ನಿಮಗೆ ಒಂಥರ ಎಲ್ಲ ರೀತಿಯ ಮನೋರಂಜನೆಯನ್ನು ಚಿತ್ರ ಒದಗಿಸುತ್ತೆ, ಎಂಟರ್ಟೈನ್ ಮಾಡುತ್ತೆ. ಆ ಕಾರಣಕ್ಕಾಗಿ ನೀವು ಈ ಚಿತ್ರನ ನೋಡಲೇಬೇಕು ಅಂತ ಬಯಸ್ತೀನಿ. ಸೂಪರ್ ಅಚ್ಯುತ್ ಸರ್, ಥ್ಯಾಂಕ್ ಯು ಮೇಡಮ್. ಅಂಡ್ ಅವಿನಾಶ್ ಸರ್ ಇದ್ದಾರೆ. ಅವಿನಾಶ್ ಸರ್ ಅವರು ಇದ್ದಾರೆ, ನಾನು ಅವ್ರ ಜೊತೆ ಆ್ಯಕ್ಟ್ ಮಾಡಿದ್ದೀವಿ ಪಿಕ್ಚರಲ್ಲಿ. ಈ ಬಾಂಡಿಂಗ್ ನೋಡಕ್ಕೆ ನಮಗೆ ಖುಷಿ ಸರ್. ನನಗೆ ಮನೆಗೆ ಬಂದಾಗ ಇಂಟರ್ವ್ಯೂ ಮಾಡೋದಕ್ಕೆ ಕೇಳಿದ್ರು, ಸರ್ ನಿಮ್ಮ ಜೊತೆ ಮಾಡಿರೋ ಕಲಾವಿದರ ಬಗ್ಗೆ ಹೇಳಿ ಅಂತ. ನಾನು ಹೇಳಿದೆ, ನಾನು ಮಾಡಿರೋದು ಅಚ್ಚು ಜೊತೆ ಏನು ಹೇಳಿ ಅವ್ರ ಬಗ್ಗೆ ನಾನು, ಯಾಕೆಂದರೆ ನಾನು ಮಾಡಿರೋ ಸಿನಿಮಾ ಇವ್ರ ಜೊತೆ ಜಾಸ್ತಿ. ಮತ್ತು ಮಹೇಶ್ ಕಾರ್ತಿಕ್ ಇಸ್ ಅ ಫ್ಯಾಬ್ಯುಲಸ್ ಆ್ಯಕ್ಟರ್, ನಿಜವಾಗ್ಲೂ ತುಂಬ ಚೆನ್ನಾಗಿ ಮಾಡಿದ್ರು. ನನ್ನ ಮಗನ ಪಾತ್ರ ತುಂಬ ಚೆನ್ನಾಗಿ ಮಾಡಿದ್ದಾರೆ, ಫ್ಯಾಬ್ಯುಲಸ್ ಆ್ಯಕ್ಟರ್. ಹೇಮಂತ್ ತುಂಬ ಪ್ಯಾಷನೇಟ್ ಆಗಿ ತುಂಬ ಪ್ರೀತಿಯಿಂದ ಸಿನಿಮಾ ಮಾಡಿದ್ದೀರಾ ಆ್ಯಂಡ್ ತುಂಬ ಡೆಡಿಕೇಟೆಡ್ ಆಗಿ ಪಾತ್ರ ಮಾಡಿದ್ದೀರಾ, ತುಂಬ ಎಫರ್ಟ್ ಹಾಕಿದ್ದೀರಾ. ಆ್ಯಂಡ್ ಅಚ್ಯುತ್ ಅವ್ರು ಹೇಳಿದಾಗೆ 2 ತಿಂಗಳಿಂದ ಸತತವಾಗಿ ನೀವು ಸಿನಿಮಾ ಬಗ್ಗೆ ಪ್ರಮೋಷನ್ ಮಾಡ್ತಿದ್ದೀರಾ. ಇದು ಭಾಳ ಬೇಕು ಸಿನಿಮಾಕ್ಕೆ, ಭಾಳ ಮುಖ್ಯ. ಅದನ್ನು ನೀವು ಪಾಲಿಸ್ತಾ ಇದ್ದೀರಾ. ಸಿನಿಮಾ ಚೆನ್ನಾಗಾಗುತ್ತೆ. ಸಿನಿಮಾ ನಾನು ಡಬ್ಬಿಂಗ್ ಅನ್ನೋ ಅನ್ನಿಸ್ತು. ವಿಜಯ್ ಅಫ್ಕೋರ್ಸ್ ನಾನು ಅವರು ನನಗೆ ಅಸೋಸಿಯೇಟ್ ಆಗಿ 2 ಸಿನಿಮಾದಲ್ಲಿ ಕೆಲಸ ಮಾಡಿದ್ದಾರೆ. ಅವ್ರ ಸಿನಿಮಾದಲ್ಲಿ ಮಾಡಿದ್ದೀನಿ ನಾನು. ತುಂಬ ಸ್ಲಿಕ್ ಆಗಿದೆ ಸಿನಿಮಾ, ತುಂಬ ಫಾಸ್ಟ್ ಆಗಿದೆ. ಸಿನಿಮಾದಲ್ಲಿ ನಾವು ಅಂದ್ಕೊಂಡೋಗಿ ನಾವೇನು ಅಂದ್ಕೊಳ್ತೀವಿ ಅದು ಆಗೋದಿಲ್ಲ ಸಿನಿಮಾದಲ್ಲಿ. ಅದೊಂದು ಟ್ವಿಸ್ಟ್ ಇದೆ, ಅದನ್ನು ಹೇಳಬಾರ್ದು, ಬಟ್ ಹೇಳ್ತಾ ಇದ್ದೀನಿ. ಸೊ ಇಟ್ ಹೋಲ್ಡ್ಸ್ ಅವರ್ ಇಂಟ್ರೆಸ್ಟ್. ಸಿನಿಮಾ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಮಾಸ್ತಿ ಅವರ ಸಂಭಾಷಣೆ ಅದು ಹೇಳೋದ್ಮೇಲೆ ನಾನು ಏನು ಎರಡನೇ ಮಾತೇ ಇಲ್ಲ ನನಗೆ, ಯಾಕಂದರೆ ಮಾಸ್ತಿಯವರ ಸಂಭಾಷಣೆಗಳನ್ನ ಸುಮಾರು ಸರಿ ಹೇಳಿದ್ದೀನಿ. ಹಾಗಾಗಿ ಮಾಸ್ತಿ ಇದ್ದರೆ ನಿಜವಾಗ್ಲೂ ಒಂದು ಸಿನಿಮಾಗೆ ಆಸ್ತಿನೇ ಅದು. ಸೊ ಹಾಗಾಗಿ ಮಾಸ್ತಿ ಇಸ್ ಆಲ್ವೇಸ್ ದೇರ್ ಫಾರ್ ಅಸ್. ಆ್ಯಂಡ್ ಅನೂಪ್ ಸಿಲಿನ್ ಅವರ ಮ್ಯೂಸಿಕ್ಕು, ಅಂದರೆ ಎಲ್ಲರೂ ಹೊಸ ಹುಡುಗರು, ತುಂಬ ಖುಷಿಯಾಗುತ್ತೆ. ಎಲ್ಲ ಹೊಸ ಹುಡುಗರ ಜೊತೆ, 10 ಜನ ಹೊಸ ಹುಡುಗರ ಜೊತೆ ಎಲ್ಲ ಫ್ಯಾಬ್ಯುಲಸ್ ಆ್ಯಕ್ಟರ್ಸ್ ಎಲ್ಲರೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಪ್ರೆಸೆಂಟ್ ಜನ್ರೇಷನ್ ಜೊತೆ ನಾವು ಆ್ಯಕ್ಟ್ ಮಾಡೋದಕ್ಕೆ ನಮಗೂ ಒಂದು ಕಲಿಕೆ ಅನಿಸುತ್ತೆ. ಅದು ನಮಗೂ ಬಹಳ, ನಾವು ಸೀನಿಯರ್ಸ್ ಆದರೂ ಕೂಡ ನಮಗೆ ಕಲಿಯೋದು ಬಹಳ ಇದೆ. ಸೊ ಜನ್ರೇಷನ್ ಬದಲಾಗ್ತಾ ಇದ್ದಾಗೆ ನಾವು ಬದಲಾಗ್ತಾ ಹೋಗಬೇಕು. ಸೊ ನಾವು ಇವ್ರ ಜೊತೆ ಮಾಡಿದಾಗಲೇ ನಾವು ಬದಲಾಗ್ಬೋದು. ಸೊ ನಮ್ಮ ಕಲಿಕೆ ಮುಗಿಯೋದೇ ಇಲ್ಲ. ಹಾಗಾಗಿ ವಿಜಯ್, ಥ್ಯಾಂಕ್ಸ್ ಫಾರ್ ದ ಆಪರ್ಚುನಿಟಿ. ಅನೂಪ್, ಎವ್ರಿಬಡಿ, ನಮ್ಮ ಹೀರೋ ಅವ್ರಿಗೆ ಮತ್ತೊಮ್ಮೆ ವಿಶಿಂಗ್ ಯು ಆಲ್ ದ ಬೆಸ್ಟ್. ಸರ್, ನಿರ್ಮಾಪಕರು, ಅವ್ರ ತಂದೆಯವ್ರಿಗೆ ವಂಡರ್ಫುಲ್. ಅಪ್ಪ ಮಗ ಅನ್ಸೋದಿಲ್ವಲ್ಲ ಸರ್ ನೀವಿಬ್ರು? ಫ್ಯಾಬ್ಯುಲಸ್ ಸರ್. ಆಲ್ ದ ಬೆಸ್ಟ್, ಆಲ್ ದ ಬೆಸ್ಟ್ ಫಾರ್ ದ 20 years. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಅವಿನಾಶ್ ಸರ್. ಅವಿನಾಶ್ ಸರ್ ಇದು ಫೇಮಸ್ ಡೈಲಾಗ್ ಇದೆಯಲ್ಲ, ಇದೆ ಇಲ್ಲೊಂದು ಸಮಸ್ಯೆ ಇದೆ ಅನ್ನೋ ಹಾಗೆ ಚೆನ್ನಾಗಿ ಹೇಳಿದ್ರು. ಅಲ್ಲ, ಅದನ್ನ ಹೇಳ್ಸಲ್ಲ ಕಂಡ್ರು, ಏನ್ಬಿಟ್ರು ಅಲ್ಲ ಸರ್, ಅದನ್ನ ಇಲ್ಲಿ ಹೇಳಿದ್ರು. ಇದೆ ಆಲ್ಫಾ ಸಿನಿಮಾದಲ್ಲಿ ಒಂದು ಟ್ವಿಸ್ಟ್ ಇದೆ ಅಂತ ಹೇಳಿದ್ದಾರೆ. ಇಲ್ಲಿ ಯಾವ ಸಮಸ್ಯೆನೂ ಇಲ್ಲ, ಇದು ನಾನೇ ಒಂದು ಸಮಸ್ಯೆ ಆಯ್ತು. ಈಗ ಅಭಿಮಾನಿಗಳ ಕೋರಿಕೆಯ ಮೇರೆಗೆ ಅಚ್ಯುತಣ್ಣ ಹಾಗೂ ಅವಿನಾಶ್ ಸರ್ ಯಾವ ಸ್ಟೆಪ್ ಆಗ್ತಾರೆ ಸರ್? ಅದು ಅಲ್ಲ ಇಲ್ಲ, ನೀವಿಬ್ರು ಇಲ್ಲಿ ಒಂದು ಫೋಟೋ ಆಪರ್ಚುನಿಟಿ ಇಲ್ಲಿ ನಿಲ್ಲಬೇಕು. ಯಾಕಂದ್ರೆ ನೀವು ಕಾಣಿಸ್ಕೊಳ್ಳಲ್ಲ ಸ್ಟೇಜ್ಗಳಲ್ಲಿ. ಹಾಗಾಗಿ ಒಂದು ಸರ್ ನಿಮ್ಗಾಗಿ ಈ ಫೋಟೋ. ಅವ್ರು ನೋಡಿ ನೀವು ಡಾನ್ಸ್ ಮಾಡ್ತೀರಾ ಅಂತ ಹೇಳ್ಬಿಟ್ಟು ಮೊಬೈಲ್ ಇಟ್ಕೊಂಡ್ಬಿಟ್ರು. ಹಲೋ ಆಯ್ನಾ, ಹೇಗಿದ್ದೀರಾ ನೀವು? ಸೂಪರ್.
ಸೂಪರ್. ನಿಮ್ಮ ಹೆಸರು ಎಷ್ಟು ಚೆನ್ನಾಗಿದೆಯೋ, ನೀವು ಅಷ್ಟೇ ಸುಂದರವಾಗಿ ಇವತ್ತು ಕಾಣ್ತಾ ಇದ್ದೀರಾ. ಇಷ್ಟು ಸುಂದರವಾಗಿ ರೆಡಿ ಆಗಿ ನೀವು ಇಲ್ಲಿ ಮುಂದೆ ಬರಲಿಲ್ಲ ಅಂದ್ರೆ ಎಲ್ಲ ಕ್ಯಾಮ್ರಾಮನ್ಸ್ ನನಗೆ ಬಾಯಿ ತುಂಬಾ ಹೋಗಿದ್ದಾರೆ. ಅಂದ್ರೆ ನಿಮ್ಮನ್ನ ಡೈರೆಕ್ಟ್ ಆಗಿ ನೋಡೋದೇ ನಮಗೆ ಖುಷಿ. ನನ್ನ ನೋಡೋಣ. ಥ್ಯಾಂಕ್ ಯು ಸೋ ಮಚ್. ನೋಡ್ಕೊಂಡೇ ಬರ್ತಾ ಇದೀವಲ್ಲ. ಥ್ಯಾಂಕ್ ಯು. ಆಯ್ತು, ನಿಮ್ಮ ಸಿನಿಮಾ ಆಯ್ಕೆಗಳು ಬಹಳ ವಿಭಿನ್ನ. ಅದು ಆಲ್ಫಾ ಆಗಿರ್ಬೋದು, ಇದಕ್ಕಿಂತ ಮುಂಚೆ XY ಆಗಿರ್ಬೋದು, ದೂರದರ್ಶನ ಆಗಿರ್ಬೋದು, ಅಂದ್ರೆ ಯುನೀಕ್ ಆಗಿರುವಂತ ಸಿನಿಮಾಗಳನ್ನ ಆಯನ ಅವರು ಆಯ್ಕೆ ಮಾಡ್ತಾ ಇದ್ದಾರೆ. ಸೊ ಆಲ್ಫಾ ಚಿತ್ರದಲ್ಲಿ ನಿಮ್ಮ ಪಾತ್ರದ ಬಗ್ಗೆ, ನಿಮ್ಮ ಇರುವಿಕೆ ಬಗ್ಗೆ, ಸಿನಿಮಾ ಬಗ್ಗೆ ಮಾತಾಡಿ ಪ್ಲೀಸ್. ಗುಡ್ ಈವ್ನಿಂಗ್ ಎವ್ರಿವನ್. ಎಲ್ಲರೂ ಹೇಗಿದ್ದೀರಾ? ಏನ್ ಸೌಂಡ್ ಬರ್ತಾ ಇಲ್ಲ? ನಿಮ್ಮ ನೋಡಿ ಸ್ವಲ್ಪ ಫ್ರೀಸ್ ಆಗೋರೆ, ಚಳಿ ಇದೆಯಲ್ಲ. ಫಸ್ಟ್ ಆಫ್ ಆಲ್ ಶ್ರೀ ಮುರಳಿ ಸರ್, ಥ್ಯಾಂಕ್ ಯು ಸೋ ಮಚ್ ನಮ್ಮ ತಂಡಕ್ಕೆ ಸಪೋರ್ಟ್ ಮಾಡ್ತಾ ಇರೋದಕ್ಕೆ. ಇಟ್ಸ್ ಎನ್ ಆನರ್ ಸ್ಟ್ಯಾಂಡಿಂಗ್ ಹಿಯರ್ ಅಂಡ್ ಟಾಕಿಂಗ್ ಇನ್ ಫ್ರಂಟ್ ಆಫ್ ಯು. ಥ್ಯಾಂಕ್ ಯು ಸೋ ಮಚ್. ಮತ್ತೆ ನನ್ನ ಪಾತ್ರದ ಬಗ್ಗೆ ಹೇಳಬೇಕು ಅಂದರೆ ಒಂದು ಪೊಲೀಸ್ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದೀನಿ. ವಿಜಯ್ ಸರ್ಗೆ ಥ್ಯಾಂಕ್ ಯು ಸೋ ಮಚ್ ಈ ಒಂದು ಅವಕಾಶ ಕೊಟ್ಟಿರೋದಕ್ಕೆ. ಐ ಡೋಂಟ್ ನೋ ಹೌ ಯು ಇಮ್ಯಾಜಿನ್ ಮೀ ಇನ್ ಅ ಕಾಪ್ ಕ್ಯಾರೆಕ್ಟರ್. ಮುಂಚೆ ಎಲ್ಲ ಒಂದು ಗರ್ಲ್ ನೆಕ್ಸ್ಟ್ ಡೋರ್, ವೆರಿ ರೂರಲ್ ಥರದ್ದು ಒಂದು ರೋಲ್ಸೇ ಬರ್ತಾ ಇತ್ತು. ಯು ಗೇವ್ ಮಿ ದಿಸ್ ಆಪರ್ಚುನಿಟಿ ಆ್ಯಂಡ್ ಐ ಆಮ್ ರಿಯಲಿ ಗ್ಲಾಡ್. ಥ್ಯಾಂಕ್ ಯು ಸೋ ಮಚ್ ಸರ್. ಅಚ್ಯುತ್ ಸರ್, ಅವಿನಾಶ್ ಸರ್, ನಿಮ್ಮನ್ನ ಸ್ಪಾಟಲ್ಲಿ ಡೈರೆಕ್ಟಾಗಿ ನೋಡೋದೇ ಒಂದು ಖುಷಿ. ನಿಮ್ಮ ಜೊತೆ ಕೆಲಸ ಮಾಡಿರೋದು ಇನ್ನೂ ಹೆಚ್ಚು ಖುಷಿ. ಥ್ಯಾಂಕ್ ಯು ಸೋ ಮಚ್ ಸರ್. ಯು ಇನ್ಸ್ಪೈರ್ಡ್ ಮೀ ಅ ಲಾಟ್. ಆ್ಯಂಡ್ ನಮ್ಮ ಒಂದು ಸಣ್ಣ ಕಥೆಗಳೆಲ್ಲ ಶೇರ್ ಮಾಡ್ಕೊಂಡಿದ್ದಾರೆ, ಅದೆಲ್ಲ ನಾನು ಯಾವಾಗಲೂ ನೆನ್ಪಿಟ್ಕೊಂಡಿರ್ತೀನಿ ಅಚ್ಯುತ್ ಸರ್. ಆ್ಯಂಡ್ ಕಾರ್ತಿಕ್ ಮಹೇಶ್, ಯು ಡನ್ ಅ ವಂಡರ್ಫುಲ್ ಜಾಬ್. ಥ್ಯಾಂಕ್ ಯು ಸೋ ಮಚ್ ಎವ್ರಿಬಡಿ. ಆ್ಯಂಡ್ ಹೇಮಂತ್ ಅವ್ರ ಬಗ್ಗೆ ಹೇಳಲೇಬೇಕು. ಇಟ್ಸ್ ನಾಟ್ ಈಸಿ ಬೀಯಿಂಗ್ ಅನ್ ಆ್ಯಕ್ಟರ್, ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್, ಪ್ರೊಡಕ್ಷನ್ ನೋಡ್ಕೊಳ್ಳೋದು. ಇನ್ಫ್ಯಾಕ್ಟ್ ಪ್ರಮೋಷನ್ ಟೈಮಲ್ಲೂ ನಾವೆಲ್ಲರೂ, ನಾನು ಗೋಪಿಕಾ ಹಾಗೆ ಹೇಮಂತ್ ಟ್ರಾವೆಲ್ ಮಾಡ್ತಾ ಇದ್ವಿ. ಯೂಸ್ ಟು ಕೋಆರ್ಡಿನೇಟ್ ಎವ್ರಿ ಸಿಂಗಲ್ ಥಿಂಗ್ ವಿತ್ ಎವ್ರಿಬಡಿ. ಸೊ ಇಟ್ ವಾಸ್ ವೆರಿ ಹಾರ್ಡ್ ಆ್ಯಂಡ್ ಐ ಕುಡ್ ಡೈರೆಕ್ಟ್ಲಿ ಸಿ ದ್ಯಾಟ್ ಯು ಪುಟ್ ಇನ್ ಅ ಲಾಟ್ ಆಫ್ ಎಫರ್ಟ್ಸ್. ನಿಮ್ಮ ಡ್ಯಾನ್ಸ್ ನಿಮ್ಮನ್ನು ಸ್ಕ್ರೀನ್ ಮೇಲೆ ನೋಡಿದ್ರೆ ಗೊತ್ತಾಗುತ್ತೆ ಹೌ ಮಚ್ ಎಫರ್ಟ್ಸ್ ಯು ಪುಟ್ ಇನ್ ಅಂತ. ಕಂಗ್ರ್ಯಾಚುಲೇಷನ್ಸ್ ಆ್ಯಂಡ್ ವೆಲ್ಕಮ್ ಟು ಸ್ಯಾಂಡಲ್ವುಡ್. ಆ್ಯಂಡ್ ಯಾರನ್ನಾದರೂ ಮಿಸ್ ಮಾಡಿದ್ರೆ so sorry. And Gopika, it was wonderful dancing with you. We just shared one song in Rava Rava. It was really nice. Thank you to the entire team of Alpha, and my mom and dad are here. Thank you Ma, thank you Dad for coming here. Thank you so much. ಎಲ್ಲಿದ್ದಾರೆ ನಿಮ್ಮ ತಂದೆ ತಾಯಿ? Yeah. ಬಂದಿದ್ದಾರೆ ಅಲ್ಲಿ? Hi. ಹಲೋ. ಅವ್ರಿಗೆ ಎಷ್ಟು ಹೆಮ್ಮೆ ಅನಿಸ್ತಿರುತ್ತಲ್ವಾ ಇವತ್ತು ಅವರ ಮಗಳ ಸಿನಿಮಾ ಬಗ್ಗೆ In fact, ಮಾತಾಡ್ತಾರೆ. this is the first time I've brought them and I'm so happy. ಸೊ ನೈಸ್. ಓಕೆ, ಸೊ ನಿಮ್ಮ ಹತ್ರ ನಾನು ಕೇಳೋದಾದ್ರೆ, ಓಕೆ, ನೀವು ಈ ಪೊಲೀಸ್ ಪಾತ್ರ ಮಾಡಿದ್ದೀರಾ ಅಂತ ಕೇಳ್ಪಟ್ಟೆ. ಸೊ ಏನೇನು ತಯಾರಿಗಳನ್ನ ಮಾಡಿದ್ರಿ ನೀವು? ಅಂದ್ರೆ ರೆಫರೆನ್ಸ್ ಅಂತ ಡೈರೆಕ್ಟರ್ ಸರ್ ಯಾವುದು ಕೊಟ್ಟಿರಲಿಲ್ಲ. ಬಟ್ ಅಫ್ಕೋರ್ಸ್ ಮಹಾಲಕ್ಷ್ಮಿ ಒಂದು ಕೆಲವೊಂದು ಮ್ಯಾನರಿಸಮ್ಸ್ ಆಗಲಿ. ಬಟ್ ಟು ಬಿ ವೆರಿ ಆನೆಸ್ಟ್, ಇದು ತೀರಾ ರೆಬೆಲ್ ಆ ಥರ ಕ್ಯಾರೆಕ್ಟರ್ ಇಲ್ಲ. ವೆರಿ ರೆಬೆಲ್, ವೆರಿ ವೈಲೆಂಟ್ ಆ ಥರದ್ದೇನಿಲ್ಲ. When she is in a cop outfit, of course she has a little bit of rebellious nature, but apart from that, she has her own innocence. So ಎರಡು ಶೇಡ್ಸ್ ಇದೆ ಅಂತ ಹೇಳ್ಬೋದು. And I have to mention this, I am a bridge to Achyut sir's character and ನಮ್ಮ ಹೇಮಂತ್ ಅವ್ರ ಹೀರೋ ಕ್ಯಾರೆಕ್ಟರ್. ಸೊ ನಾವು ಸಿನಿಮಾದಲ್ಲಿ ನಿಮ್ಮನ್ನ ಪೊಲೀಸ್ ಯೂನಿಫಾರ್ಮ್ ಅಲ್ಲಿ ಡೈಲಾಗ್ ಹೇಳೋದನ್ನ ಕೇಳಿರ್ತೀವಿ. ಇವತ್ತು ವೇದಿಕೆಯಲ್ಲಿದ್ದೀರಾ, ಸೀರೆ ಹಾಕೊಂಡು ಒಂದ್ ಸ್ವಲ್ಪ ಅದೇ ಖಡಕ್ ಆಗಿ ಯಾವ್ದಾದ್ರು ಅಲ್ಫಾ ಚಿತ್ರದ ಪೊಲೀಸ್ ಡೈಲಾಗ್ ನ ಹೇಳಕ್ ಇಷ್ಟಪಡ್ತೀರಾ? ಡಾನ್ಸ್ ಬೇಕಾದ್ರೂ ಮಾಡ್ತೀವಿ, ಡೈಲಾಗ್ ಬಿಟ್ಕೊಡ್ಬಾರ್ದು ಅಂತ ಹೇಳಿದಾರ ಏನಾದ್ರು ಸರ್? ಹೇಳಿದಾರೆ, ಅದಕ್ಕೆ ನಾನು ಅಷ್ಟು ಕಾಣಿಸ್ಕೊಂಡು ಇಲ್ಲ. ಟ್ರೈಲರ್ ನೋಡ್ತೀರಾ, ಬಟ್ ಟೀಸರ್ ಅಲ್ಲೆಲ್ಲ ಬಿಟ್ಕೊಟ್ಟಿಲ್ಲ ಸರ್. ಹಾಗಾದ್ರೆ ಏನೋ ಸಸ್ಪೆನ್ಸ್ ಇದೆ ಡೆಫಿನೆಟ್ಲಿ ಅಲ್ವಾ? ಓಕೆ, ಸರಿ, ಹಾಗಾದ್ರೆ ಆಮೇಲೆ ಡಾನ್ಸೇ ಮಾಡ್ಬೇಡ. ಥ್ಯಾಂಕ್ ಯು ಆಯನ, ನಿಮಗೆ ಆಲ್ ದ ವೆರಿ ಬೆಸ್ಟ್ ವಿಶಸ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.
ಕಾಫಿ ಟೀ ಬೇಕಾ, ಅಥವಾ ರಾತ್ರಿ ಅಂತ ಇನ್ನೇನಾರೋ ಜ್ಞಾಪಕ ಆಗಿ ಇಲ್ಲಿ ಎನರ್ಜಿ ಇಲ್ವಾ? ಅದೇ ಆಗಿರೋದು ಮುರಳಿ ಸರ್. ಈಗ ಫ್ರೈಡೆ ಅಲ್ವಾ, ವೀಕೆಂಡ್ ಇವತ್ತಿಂದ ಸ್ಟಾರ್ಟ್ ಆಯ್ತು ಅವ್ರಿಗೆ. ಅಲ್ವಾ? ಈ ಟ್ರೈಲರ್ ನ ನೋಡ್ಬೇಕು ಅಂದ್ರೆ ಆಲ್ಫಾ ಅನ್ನೋ ಹೆಸರು ಜೋರಾಗಿ ಕೇಳಿಸ್ಬೇಕು. ಅದು ಕೇಳಿಸಿದ್ರೆ ಟ್ರೈಲರ್ ಲಾಂಚ್ ಅಂತ ಹೇಳ್ತೀನಿ. ರೆಡಿನಾ? ಏನಪ್ಪ? Here we go. Let's hear it for Alpha. Can we have the trailer, please? Yes. Thank you so much. ಮುರಳಿನ ನೀವೊಂದ್ಸಲಿ ಆಲ್ಫಾ ಹೇಳ್ಬಿಡಿ ಮುರಳಿನ. Ready? Here we go. Let's have the trailer of Alpha. ದೇವರ ಅನುಮತಿ ಇದನ್ನೇ ನಾನು ಅಂತಾದ್ರೆ ಈ ರಾಕ್ಷಸರು ಬರಬೇಕು. ಆಲ್ಫಾ ಚಿತ್ರದ ಟ್ರೈಲರ್ಗೆ ಮೈ ತುಂಬ ಅನಿಸ್ತು. ಅದನ್ನ ನೋಡ್ಬೇಕಾದ್ರೆ ಸೌಂಡಿಂಗ್ ಆಗಿರ್ಬೋದು, ಹೇಮಂತ್ ಅವರ ಅಭಿನಯ ಆಗಿರ್ಬೋದು, ಐ ಥಿಂಕ್ ಅವ್ರ ತಂದೆ ನಿಜವಾಗ್ಲೂ ಇಸ್ ಸೋ ಪ್ರೌಡ್ ಆಫ್ ಹಿಸ್ ಸನ್. ಮುರಳಿ ಸರ್, ಉಗ್ರಂ, ರಥಾವರ, ಬಗೀರ ಈ ಎಲ್ಲ ಸಿನಿಮಾಗಳು ಬರೋಕ್ಕಿಂತ ಮುಂಚೆ ಚಂದ್ರಚಕೋರಿ ಅಂತ ಒಂದು ಸಿನಿಮಾ ಇರುತ್ತೆ, ಓಕೆನಾ? ಅಲ್ಲಿ ಮುರಳಿ ಸರ್ ಅವರ ಪ್ರೀತಿ, ಅವರ ಮುಗ್ಧತೆ, ಅವರ ಫೈಟು, ಅವರ ಡಾನ್ಸು, ಒಂದು ಪೂರ್ಣ ಪ್ರಮಾಣದ ನಾಯಕ ನಟ ಹೇಗೆ ತಯಾರಾಗಿ ಬರಬೇಕು ಆ ರೀತಿ ತಯಾರಾಗಿ ಆ ಸಿನಿಮಾ ನೀವು ಬಂದಿರ್ತೀರ. ಅದೇ ತರ ನಿಮ್ಮನ್ನ ಕೂಡ ಒಂದು ಇನ್ಸ್ಪಿರೇಷನ್ ಆಗಿ ತಗೊಂಡು ಇವತ್ತು ಹೇಮಂತ್ ಅವರು ಎಲ್ಲಾ ರೀತಿಯಲ್ಲಿ ಒಂದು ಪೂರ್ಣ ಪ್ರಮಾಣದ ನಾಯಕ ನಟನಾಗಿ ರೆಡಿಯಾಗಿ ಬಂದಿದ್ದಾರೆ. ಆ ಮುರಳಿ ಸರ್ಗೆ ಈ ಹೊಸ ನಾಯಕ ನಟನ ಬಗ್ಗೆ ಎಷ್ಟು ಹೆಮ್ಮೆ ಅನಿಸ್ತು ಟ್ರೈಲರ್ ನೋಡಿದಾಗ? My boy, Hemant, welcome to Kannada film industry. Welcome. ನಾನು ಬಹುಶಃ ತುಂಬಾ ಜನಕ್ಕೆ ಮಾಡ್ತೀನಿ ಅನ್ನೋದಕ್ಕಿಂತ ಇಷ್ಟಪಟ್ಟು ಹೋಗ್ತೀನಿ. ಒಂದು ಟ್ರೈಲರ್ ಆಗಿರಲಿ, ಸಾಂಗ್ಸ್ ಆಗಿರಲಿ, ಕೆಲವು ಕಡೆ ಹೇಳಕ್ಕಾಗಲ್ಲ, ಏನು ಮಾತಾಡಕ್ಕಾಗಲ್ಲ, ಹೋಗ್ಬಿಟ್ಟು ಬಂದ್ಬಿಡ್ತೀವಿ. ಈ ಟಾಪಿಕ್ ಟಚ್ ಮಾಡೋಕ್ಕಿಂತ ಮುಂಚೆ ಅನು ಮೇಡಮ್ ಒಂದು ಮಾತು ಕೇಳಿದ್ರು, ಚಂದ್ರಚಕೋರಿ ಮುರಳಿಯಾಗಿ ಏನು ಹೇಳ್ತೀನ ಅಂತ. ಚಂದ್ರಚಕೋರಿ ಮುರಳಿಯಾಗಿ ಬಹುಶಃ ನನ್ನ ಕಡೆ ಏನು ಹೇಳಕ್ಕಾಗಲ್ಲ. ಐ ವಾಸ್ ಅ ಬ್ಲಾಂಕ್ ಪೇಪರ್. ಚಂದ್ರಚಕೋರಿ ನಾನು ಬರೀ ಕೇಳ್ತಾ ಇದ್ದೆ, ಹೇಳಿಸ್ಕೊತಾ ಇದ್ದೆ, ಕಲಿತಾ ಇದ್ದೆ, ಬಿದ್ರು ಎದ್ರು ಮೈಕ್ ಕೊಡ್ಕೊಂಡು ನಿಂತ್ಕೊತಾ ಇದ್ದೆ, ಏನ್ ಬೇಕೋ ಮಾಡ್ತಾ ಇದ್ದೆ, ಏನ್ ಹೇಳಿದ್ರು ಮಾಡುವ ನಿರ್ದೇಶಕರು, ನಮ್ಮ ನಿರ್ಮಾಪಕರು, ಅಷ್ಟೇ ನಿಯತ್ತ ಕೆಲಸ ಮಾಡ್ಕೊಂಡು ಬಂದಿದ್ದೀನಿ ಇಂಡಸ್ಟ್ರಿಲಿ. 2003 ರಿಲೀಸ್ ಆಗಿದೆ ಚಂದ್ರಚಕೋರಿ. ಇವತ್ತು 2026 ಅಂದ್ರೆ ಬಹುಶಃ 22 ವರ್ಷದ ಮೇಲೆ ಕಳೆದಿದ್ದೀನಿ ನಾವು. ಆದ್ರೂ ಇಷ್ಟು ವರ್ಷ ಆದ್ರೂ ಒಂದು ಚಂದ್ರಚಕೋರಿ, ಕಂಠಿ, ಯಶ್ವಂತ್, ಸಿದ್ದು, ಶಂಭು, ಗೋಪಿ, ಪ್ರೀತಿಗಾಗಿ ಮಿಂಚಿನ ಊಟ, ಅಂಡ್ ಆಫ್ ಕೋರ್ಸ್ ಹರರಾಮ ಹರಕೃಷ್ಣ, ಶ್ರೀಹರಿ ಕಥೆ, ಉಗ್ರಂ, ರಥಾವರ, ಮಫ್ತಿ, ಭರಾಟೆ, ಮದಗಜ, ಬಗೀರವರೆಗೂ ಬಂದಿದ್ದೀನಿ ಅಂದ್ರೆ ತುಂಬಾ ನೋಡ್ಕೊಂಡ್ ಬಂದಿದ್ದೀನಿ. ತುಂಬಾ ನೋಡ್ಕೊಂಡ್ ಬಂದಿದ್ದೀನಿ, ತುಂಬಾ ತಿಳ್ಕೊಂಡ್ ಬಂದಿದ್ದೀನಿ. ಬಟ್ ಆದ್ರೂ ಏನ್ ಗೊತ್ತಾ ಹೇಮಂತ್, ಈಗಲೂ ಎಲ್ಲೋ ಬುದ್ಧಿನೇ ಇಲ್ವಲ್ಲ ಅನಿಸ್ತಾ ಇದೆ ನನಗೆ. ಆ ಇನ್ನೋಸೆನ್ಸ್ ಬಹಳ ಮುಖ್ಯ ಇಂಡಸ್ಟ್ರಿಲಿ. ಅಷ್ಟೇ ಇನ್ನೋಸೆಂಟ್ ಆಗಿ, ಅಷ್ಟೇ ಪ್ರೀತಿ ವಿಶ್ವಾಸದಿಂದ ಪ್ರತಿಯೊಬ್ಬರನ್ನು ಗೌರವಿಸ್ಕೊಂಡು ಪ್ರೀತಿ ವಿಶ್ವಾಸದಿಂದ ಒಳ್ಳೇದು ಮಾತ್ರ ಬಯಸ್ಬೇಕು ಚಿನ್ನ. ಒಳ್ಳೇದು ಮಾತ್ರ ಭಗವಂತ ಧೈರ್ಯವಾಗಿ ಒಬ್ಬ ಮನುಷ್ಯನಿಗೆ, ಒಬ್ಬ ವ್ಯಕ್ತಿಗೆ ಕೊಟ್ಟಿರೋದು ಧೈರ್ಯವಾಗಿ ನಡೆಸ್ಕೊಂಡು ಹೋಗು. ನೀನು ಇಷ್ಟವನ್ನಾಗಿ ಇರುವಂತ ಕೊಟ್ಟಿರೋ ಒಂದೇ ಒಂದು ವ್ಯಕ್ತಿತ್ವ, ಒಳ್ಳೇದನ್ನ ಬಯಸೋದು. ಬೇರೆದಕ್ಕೆಲ್ಲ ಯೋಚನೆ ಮಾಡಬೇಕು, ಒಳ್ಳೇದಕ್ಕೆ ಯೋಚನೆ ಮಾಡೋದಿಲ್ಲ. ಆ ಒಳ್ಳೆಯವನಾಗಿರೋ ರಜ, ನಿಮ್ಗೇನು ಬೇಕು ಅಷ್ಟು ಸಿಗುತ್ತೆ. ಬಟ್ ಒಂದು ಮಾತ್ರ ಹೇಳ್ತೀನಿ, ನಿಮ್ಮ ಪಿಕ್ಚರು, ನಿಮ್ಮ ಪ್ರಿಪರೇಷನ್, ಬಹುಶಃ ನಾನು ಇಷ್ಟರ ಮಟ್ಟಿಗೆ ರೆಡಿ ಆಗಿರಲಿಲ್ಲ ಚಂದ್ರಚಕೋರಲ್ಲಿ. ನನ್ನ ಪಾತ್ರ ಆಗಿತ್ತು, ಆದರೆ ಈ ಸಿನಿಮಾಲಿ ನಿಮ್ಮ ತಯಾರಿ, ನಿಮ್ಮ ಬಾಡಿ ನನಗೆ ಗೊತ್ತು. ಅದರಂತ ಪ್ರಾಣ ಸಂಕಟ, ಅದರಂತ ನೋವು, ಆ ಡಯಟ್ ಮಾಡ್ಕೊಂಡು ಒಣಗಿ ಕೊರಗಿ ಡಯಟ್ ಮಾಡ್ಕೊಂಡು ಚೆನ್ನಾಗಿ ಕಾಣಿಸೋದು ಸ್ಕ್ರೀನ್ ಮೇಲೆ, ಅಲ್ಲಿ ಬಂದು ಫೈಟ್ ಮಾಡೋದು, ಡ್ಯಾನ್ಸ್ ಮಾಡೋದು, ಇಟ್ಸ್ ಅ ಟಾಸ್ಕ್, ಇಟ್ಸ್ ಫಾರ್ ಅ ಟಾಸ್ಕ್. ಆ ಒಂದು ಟಾಸ್ಕ್ ಅಲ್ಲಿ ನೀವು ಗೆದ್ದಿದ್ದೀರಾ.
ಆಲ್ಫಾ ಚಿತ್ರದಲ್ಲಿ ನಾಯಕ ನಟರಾಗಿ ಬರ್ತಾ ಇದ್ದೀರಾ. ವಿ ವೆಲ್ಕಮ್ ಯು. ನಾನು ಮಾತ್ರ ಅಲ್ಲ, ಸೀನಿಯರ್ಸ್ ಅಭಿ ಸರ್ ಇದ್ದಾರೆ, ಅಚ್ಯುತ್ ಸರ್ ಇದ್ದಾರೆ, ಅಂಡ್ ಆಫ್ ಕೋರ್ಸ್ ವಿನು ಡಾರ್ಲಿಂಗ್ ಇದ್ದಾರೆ, ಮಾಸ್ತಿ ಅವರು ಇದ್ದಾರೆ, ವಿಜಯ್ ಸರ್ ಇದ್ದಾರೆ, ನಮ್ಮ ಮಹೇಶ್ ಕಾರ್ತಿಕ್ ಅವರು ಇದ್ದಾರೆ, ಅಂಡ್ ನಮ್ಮ ಭೂಷಣ್ ಮಾಸ್ಟರ್ ಇದ್ದಾರೆ, ನಮ್ಮ ಅಮ್ಮು ಬಂದಿದ್ದಾರೆ, ನಮ್ಮ ಉಗ್ರಾಯುಧಂ ಆರ್ಟ್ ಡೈರೆಕ್ಟರ್ ಆದಂತ ಅಮ್ಮು ಬಂದಿದ್ದಾರೆ. ನಮಗೆ ಬಹಳ ಖುಷಿ ಆಗ್ತದೆ. ಅದ್ರ ಬಗ್ಗೆ ಆಮೇಲೆ ಮಾತಾಡ್ತೀನಿ. ಬಟ್ ಔಟ್ಸ್ಟ್ಯಾಂಡಿಂಗ್ ಹೆಣ್ಮಕ್ಳು ನೀವು ಚೆನ್ನಾಗಿ ಮಾಡ್ಬೇಕಂಡ್ರಮ್ಮ. ಲುಕ್ ವೆರಿ ಪ್ರಿಟಿ. ಗಾಡ್ ಬ್ಲೆಸ್ ಯು ಆಲ್. ಅಂಡ್ ಮಹೇಶ್, ಐ ಮಸ್ಟ್ ಟೆಲ್, ಮೆನ್ಷನ್ ಮಾಡಲೇಬೇಕು, ಸಖತ್ತಾಗಿ ಕಾಣಿಸ್ತಾ ಇದ್ದೀರಾ ಆನ್ ಸ್ಕ್ರೀನ್. ಐ ಹರ್ಡ್ ದಟ್ ಯು ಆರ್ ಪ್ಲೇಯಿಂಗ್ ಅ ವೆರಿ ಪ್ರಾಮಿನೆಂಟ್, ಈಕ್ವಲಿ ಇಂಪಾರ್ಟೆಂಟ್ ರೋಲ್ ಇನ್ ದ ಮೂವಿ. ನಿಮ್ಗೆ ಒಳ್ಳೇದಾಗುತ್ತೆ. ಯಾಕೋ ಕಣ್ಣಲ್ಲಿ ಸ್ಪಾರ್ಕ್ ಕಾಣಿಸ್ತಾ ಇದೆ. ನನ್ನ ಜಡ್ಜ್ಮೆಂಟ್ ನಾರ್ಮಲಿ ತಪ್ಪಾಗಲ್ಲ, ಇದು ಆಗಲ್ಲ ಅಂತ ಅನ್ಕೊಂಡಿದ್ದೀನಿ. ಇದು ಒಳ್ಳೇದಾಗುತ್ತೆ ನಿಮಗೆಲ್ಲ. ಆ್ಯಂಡ್ ಡೈರೆಕ್ಟರ್ ವಿಜಯ್ ಸರ್ ಬಗ್ಗೆ ಹೇಳಲೇಬೇಕು. ಕ್ವೈಟ್ ಅ ಗುಡ್ ವರ್ಕ್ ಸರ್. ನನಗಂತೂ ಯಾರೂ ಪರದೆ ಮೇಲೆ ಆನ್ ಸ್ಕ್ರೀನಲ್ಲಿ ಆ್ಯಕ್ಟಿಂಗ್ ಬರ್ದಿರೋರ ಥರ ಏನೋ ಹೇಳಿದ ತಕ್ಷಣ ಮಾಡಿ ಮುಗಿಸ್ಬಿಡ್ಬೇಕು ಅನ್ನೋ ಥರ ಯಾರು ಕಾಣಿಸ್ಲಿಲ್ಲ ನನಗೆ. ಐ ಲವ್ ದ ವರ್ಕ್. ಕ್ಯಾಮ್ರಾ ವರ್ಕ್ ಇಸ್ ಔಟ್ಸ್ಟ್ಯಾಂಡಿಂಗ್. ಆ್ಯಂಡ್ ಮ್ಯೂಸಿಕ್ ಅನೂಪ್ ಅವರಲ್ಲ, ಅನೂಪ್ ಅವ್ರಿಗೂ ಐ ಮಸ್ಟ್ ವಿಶ್ ಹಿಮ್ ಆಲ್ ದ ವೆರಿ ಬೆಸ್ಟ್. ಸಖತ್ತಾಗಿ ಕೊಟ್ಟಿದ್ರು ಆ ಮ್ಯೂಸಿಕ್ಕು. ನನ್ನ ಕಾಲು ಸ್ವಲ್ಪ ಹಿಂಗೆಲ್ಲ ಆಡ್ತು. ಸೊ ಐ ಲೈಕ್ ಇಟ್. ಖುಷಿ ಆಗ್ತಾ ಇದೆ. ಏನೋ ಏನ್ ಗೊತ್ತಮ್ಮ, ಫಂಕ್ಷನ್ಗೆಲ್ಲ ಹೋಗ್ತೀವಿ, ಈ ಥರ ಒಳ್ಳೊಳ್ಳೆ ಟ್ರೈಲರ್ಗಳು ಸಿನಿಮಾಗಳು ರೆಡಿ ಆದ್ರೆ ಯಾಕಮ್ಮ ನೋಡಲ್ಲ ನಮ್ಮ ಜನ? ಯಾರಮ್ಮ ಹೇಳಿದ್ರು ನಮ್ಮ ನಾಡಲ್ಲಿ ಪಿಕ್ಚರ್ ಓಡಲ್ಲ ಅಂತ? ಎಲ್ರಿಗೂ ಒಂದು ಕಿವಿ ಮಾತು, ನಮ್ಮ ಅಭಿಮಾನಿಗಳಿಗೆ, ನಮ್ಮ ಪ್ರೇಕ್ಷಕರ ಮಹಾ ದೇವರುಗಳಿಗೆ. ಇವತ್ತು ನಮ್ಮ ಇಂಡಸ್ಟ್ರಿ, ನಮ್ಮ ಕನ್ನಡ ಫಿಲಂ ಇಂಡಸ್ಟ್ರಿ ಹಲವಾರು ಒಪಿನಿಯನ್ಗಳಿದೆ. ಕೆಲವರು ಒಳ್ಳೇದು ಮಾತಾಡ್ತಾರೆ, ಕೆಲವರು ನೆಗೆಟಿವ್ ಆಗಿ ಮಾತಾಡ್ತಾರೆ, ಇನ್ನು ಕೆಲವರು ಹೆದರ್ಕೋತಾರೆ. ಇದು ಎಲ್ಲದನ್ನು ಬಿಟ್ಟು ನಾವೆಲ್ಲರೂ ಧೈರ್ಯವಾಗಿ ಮುಂದಕ್ಕೆ ನುಗ್ಬೇಕಂದ್ರೆ ಅಭಿಮಾನಿಗಳಾದಂತ ಬರೋ ಒಳ್ಳೊಳ್ಳೆ ಸಿನಿಮಾಗಳನ್ನ ನೋಡಿ ನಿಮ್ ಮಡ್ಲಿಗೆ ಹಾಕೊಂಡು ಕಾಪಾಡ್ಕೊಳ್ಳಿ ಸಿನಿಮಾನ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ಒಂದು ಅರ್ಥ ಮಾಡ್ಕೊಳ್ಳಿ, ಇಂಡಿಯಾ ಇಷ್ಟು ದೊಡ್ಡದು, ಕರ್ನಾಟಕ ಇಷ್ಟು, ನಾವ್ ಇಲ್ಲೇ ಪಡಿಬೇಕು ಎಲ್ಲದನ್ನು. ನೀವುಗಳೇ ಕೈ ಬಿಟ್ಬಿಟ್ರೆ ನಾವ್ ಇನ್ನೆಲ್ಲಿ ಹೋಗೋಣ? ನೀವುಗಳು ನೋಡ್ಕೋಬೇಕು ಪ್ರತಿಯೊಂದು ಕನ್ನಡ ಸಿನಿಮಾನು. ಬರೋ ಈ ತರ ಆಲ್ಫಾ ಅನ್ನೋ ಸಿನಿಮಾಗಳಾಗಿರ್ಲಿ, ಬರೋ ಹೊಸಬ್ರಿಗಾಗಿರ್ಲಿ ದಾರಿ ತೋರಿಸಿ, ದಾರಿ ಕೊಡಿ. ಒಳ್ಳೆ ಸಿನಿಮಾ ಆದ್ರೆ ಮಾತ್ರ ನೋಡಿ. ಮತ್ತೆ ಹೇಳ್ತಾ ಇದೀನಿ, ಈ ರೂಲ್ಸ್ ನನಗೂ ಅಪ್ಲೈ ಆಗುತ್ತೆ. ನಾವು ಯಾರು ನಿಮ್ ದುಡ್ಡನ್ನ ಕಿತ್ಕೊಂಡು ಬದುಕಬೇಕಾಗಿಲ್ಲ. ನೀವು ಕೊಡೋ ದುಡ್ಡನ್ನ ನಾವು ಪ್ರಸಾದ ಅಂತ ಸ್ವೀಕರಿಸ್ತೀವಿ. ನೀವು ತಗೊಳ್ಳೋ ಒಂದೊಂದು ಟಿಕೆಟ್ನು ನಮಗೆ ಬಹಳ ಗೌರವ ಇದೆ, ಬಹಳ ವಿಶ್ವಾಸ ಇದೆ ಅದ್ರ ಬಗ್ಗೆ. ಆ ಒಂದು ನಂಬಿಕೆ ಮೇಲೆ ಆಲ್ಫಾ ಚಿತ್ರದ ಬಗ್ಗೆ ಹೇಳ್ತಾ ಇದ್ದೀನಿ. ಬಂದು ನೋಡಿ ಈ ಸಿನಿಮಾನ. ನಿಜವಾಗ್ಲೂ ಈ ಪಿಕ್ಚರ್ ಚೆನ್ನಾಗಿದೆ. ಹೀರೋ ಲುಕ್ಸ್ ಔಟ್ಸ್ಟ್ಯಾಂಡಿಂಗ್ ಅಂಡ್ ಕಾರ್ತಿಕ್ ಯು ಲುಕ್ ಫ್ಯಾಬ್ಯುಲಸ್. ಎವ್ರಿ ಸಿಂಗಲ್ ವರ್ಕ್. ಮಾಸ್ತಿ ಅವ್ರನ್ನಂತೂ ಕೇಳಂಗೆ ಎಲ್ಲ ತಾಂಡವ ಆಡ್ಬಿಟ್ಟಿರ್ತಾರೆ. ನಮ್ ವಿನಯ್ ಅವ್ರನ್ನಂತೂ, ವಿನಯ್ ಅವ್ರು ಇದ್ದಿದ್ದ ಪಿಕ್ಚರ್ ಎಲ್ಲ ಯಾಕೋ ಇಲ್ಲ ಪ್ಯಾನ್ ಇಂಡಿಯಾ, ಇಲ್ಲ 365 days, ಇಲ್ಲ ಸರಿಯಾಗಿ ದುಡ್ಡು ಮಾಡುತ್ತೆ. ಸೊ ಯು ಗೈಸ್ ಹ್ಯಾವ್ ಅ ಲಕ್ಕಿ ಟೀಮ್ ಅಂತ ಅನ್ಕೊಂಡಿದೀನಿ. ಅಂಡ್ ನಿರ್ಮಾಪಕರು, ಅನ್ನದಾತರು ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ದೀರಾ. ಇಲ್ಲಿ ಬಂದಿರೋ ಎಲ್ಲ ಆರ್ಟಿಸ್ಟ್ಗಳ ಮುಖದಲ್ಲೂ ನನಗೆ ಅದು ಕಾಣಿಸ್ತಾ ಇದೆ. ಅಂಡ್ ಟೆಕ್ನಿಷಿಯನ್ಸ್ ಅಲ್ಲೂ ಕಾಣಿಸ್ತಾ ಇದೆ. ಸರ್, ನಿಮ್ಮಂತ ನಿರ್ಮಾಪಕರು ಬಹಳ ಮುಖ್ಯ ಇಂಡಸ್ಟ್ರಿಗೆ. ಇವತ್ತು ನಿಮ್ಮ ಮಗನ್ ಲಾಂಚ್ ಮಾಡಿದಿರ, ನಾಳೆ ಅದರ ಒಳ್ಳೆ ಕತೆ ತಗೊಂಡು ಹಲವಾರು ಬೇರೆ ಹೀರೋಗಳು ಲಾಂಚ್ ಮಾಡಿ ನನಗೆ ಮಾಡಿ ಅಂತ ನಾನು ಕೇಳ್ತೀರಾ ಸರ್? ನಿಮಗೆ ಬಿಟ್ಟಿತ್ತು ಒಳ್ಳೊಳ್ಳೆ ಸಿನಿಮಾಗಳನ್ನ ಮಾಡಿ ಇಂಡಸ್ಟ್ರಿಗೆ ಒಳ್ಳೇದಾಗ್ಲಿ. ಅಂಡ್ ಲಾಟ್ಸ್ ಅಂಡ್ ಲಾಟ್ ಟು ಎವ್ರಿವನ್. ಒಳ್ಳೇದಾಗ್ಲಿ. ಥ್ಯಾಂಕ್ ಯು. ಮುರಳಿ ಸರ್, ನೀವು ಹೇಮಂತ್ ಬಗ್ಗೆ ಮಾತಾಡ್ತಾ ಇದ್ದಾಗ ಸ್ಕೂಲಲ್ಲಿ ಫಸ್ಟ್ ರ್ಯಾಂಕ್ ಪಡ್ಕೊಂಡಿದ್ದೀರ, ಎಲ್ಲ ಸಬ್ಜೆಕ್ಟ್ ಅಲ್ಲಿ ಪಾಸ್ ಆಗಿದ್ದೀರಾ ಅಂತ ಒಬ್ಬ ಸ್ಟೂಡೆಂಟ್ ಹೇಳಿದಾಗ ಹೆಂಗೆ ಹೆಮ್ಮೆ ಅನ್ಸುತ್ತೆ. ಆ ಹೆಮ್ಮೆ ಅವ್ರ ಮುಖದಲ್ಲಿ ನನಗೆ ಕಾಣಿಸ್ತಾ ಇತ್ತು. ಐ ಥಿಂಕ್ ಹಿ ಡಿಸರ್ವ್ಸ್ ಅ ವಾರ್ಮ್ ಹಗ್ ಫ್ರಮ್ ಮುರಳಿ ಸರ್. ಹೇಮಂತ್ ಪ್ಲೀಸ್ ಓಡ್ ಬನ್ನಿ. ನಾನು ಹೇಳಕ್ಕಿಂತ ಮುಂಚೆನೇ ಓಡ್ ಬರ್ತಾ ಇದ್ದಾರೆ. All the best. Good luck to you, Hema. And thank you so much. ಈ ಒಂದು ಫಂಕ್ಷನ್ ಬಂದಿದ್ದಕ್ಕೆ. ಮಹೇಶ್, can I have you also on the stage, please? Yes. He's my favorite. ನನಗೆ ಬಿಗ್ ಬಾಸ್ ಅಲ್ಲಿ ನೋಡ್ತಾ ಇದ್ನಲ್ಲ, ಬಹಳ ಇಷ್ಟ ನನಗೆ. ನಮ್ಮ ಕಾರ್ತಿಕ್ ಮಹೇಶ್ ಅವರು. ಸೊ ಆಲ್ ಮೆನ್ ಇನ್ ಬ್ಲಾಕ್ ಆಕ್ಚುಲಿ ಇವತ್ತು ವೇದಿಕೆ ಮೇಲೆ. Men in black. Be lovable, be good. ಎಲ್ರಿಗೂ ಒಳ್ಳೆದನ್ನ ಬಯಸಿ ಸಕ್ಸಸ್ನ ಬಾಚ್ಕೊಂಡು ಹೋಗಿ. ಒಳ್ಳೆದಾಗಲಿ ಎಲ್ರಿಗೂ. ಜೈ ಹಿಂದ್, ಜೈ ಭುವನೇಶ್ವರಿ. ಥ್ಯಾಂಕ್ ಯು ಸೋ ಮಚ್. Lots and lots of love to everyone. Thank you. Let's hear it for Alpha. Report! Report! Hey, voice ilwala. Report!
ಇದೆ ವಾಯ್ಸ್ ಹುರ್ರೆ ಬಂದು ಹಿಪ್ ಆಲ್ಫಾ ಅಂತ ಹೇಳ್ಬಿಟ್ವಿ, ಅದು ಸೂಪರ್. ಈಗ ಅಷ್ಟು ಈಸಿಯಾಗಿ ನೀವು ಹೊರಡ್ತೀನಿ ಅಂತ ನಾವು ಬಿಡಲ್ಲ ಮುರಳಿ ಸರ್. ನೀವು ಹೇಳಿದ್ರಿ ಹಾಡು ಕೇಳಿ ಒಂದ್ಸ ಕಾಲಿಂಗ್ ಎಲ್ಲ ಆಗ್ತಿದೆ ಅಂತ ಹೇಳಿದ್ರಿ. ಕಾರ್ತಿಕ್ ಈಸ್ ಅಮೇಸಿಂಗ್ ಡ್ಯಾನ್ಸರ್. ಏನ್ ಮಾಡ್ತಾರೆ ಅಮೇಸಿಂಗ್ ಡ್ಯಾನ್ಸರ್? ನಾನು ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ನಾನು ಒಂದು ಡ್ಯಾನ್ಸ್ ಹಾಕ್ಬೇಕು ಅಂದ್ರೆ 500 ಸಲ ಪ್ರಾಕ್ಟೀಸ್ ಮಾಡ್ತಿದ್ದೀನಿ. ನಾನು ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಯಾರು ನನ್ನನ್ನ ಡ್ಯಾನ್ಸರ್ ಅಂತ ಅನ್ಕೋಬೇಡಿ. ಆ ಡೈಲಾಗ್ ಬೇಕಾದ್ರೆ ಡ್ಯಾನ್ಸ್ ಎಲ್ಲ ಡ್ಯಾನ್ಸ್ ಮಾಡೋರು ಇದಾರೆ, ಅವ್ರ ಕೈಲಿ ಮಾಡಿಸ್ಬೇಕು. ರೆಡಿ? ಯಾವ್ದು ಗೀಟ್ ಹಿಡ್ದಾಗ ಹೋಗಿದೆ, ವೃತ್ತ ಬಡ್ದಾಗ ಹೋಗಿದೆ. ಆ ವೃತ್ತದಲ್ಲಿರೋದೆಲ್ಲ ಜೀವನದಲ್ಲಿ ಬಿದ್ದು ಎದ್ದು ಮೈ ಕೊಡ್ಕೊಂಡು ನಿಂತಿರೋ ದೇಹ ಕಣ ಇದು. ಆವಳಿ ದೀಪಾವಳಿ ಎರಡು ನಮ್ ಕ್ಯಾರೆಕ್ಟರ್ ಎಲ್ಲ ಐತೆ. ಸಲಾಂ ಹೊಡೆಯೋ ಸೀನೆ ಇಲ್ಲ ಡಾರ್ಲಿಂಗ್, ಸುಮ್ಮನೆ ನುಗ್ತಾ ಇರೋದೇ ಅಭಿಮಾನಿಗಳ ಹೃದಯ ತಟ್ತಾ ಇರೋದು. ಥ್ಯಾಂಕ್ ಯು ಗೈಸ್, ಥ್ಯಾಂಕ್ ಯು. ಸ್ಟೆಪ್ ಅಷ್ಟೇ ಎರಡೇ ಬರೋದು, ಬೇಕಾದ್ರೆ ಈಗಲೇ ಹಾಕ್ಸ್ಬಿಡ್ತೀನಿ. ಇದ್ರೆ ಕಾಲಿಗೆ ನನ್ನ ಮಾಧ್ಯಮದ ಮಿತ್ರರಾದಂಥ ಎಲ್ರಿಗೂ ಮೈ ಲವ್ ಅಂಡ್ ವಿಶಸ್. ಎಲ್ಲಿದ್ದೀರಾ ಇವತ್ತು ಕಾಣಿಸ್ತಾ ಇಲ್ಲ, ಎಲ್ಲಿ ಕೂತಿದ್ದೀರಾ ಅಂತ ಗೊತ್ತಾಗ್ತಾ ಇಲ್ಲ. ಓಕೆ, ಸಪೋರ್ಟ್ ಮಾಡಿ, ಚೆನ್ನಾಗಿದೆ ಪಿಕ್ಚರು. ಲೈಕ್ ಆಲ್ವೇಸ್ ಒಳ್ಳೆದಕ್ಕೆ ಯಾವಾಗಲೂ ಸಪೋರ್ಟ್ ಮಾಡಿದ್ರು. ಅಂಡ್ ಐ ಹೋಪ್ ಯು ಡೂ ದ ಸೇಮ್. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ನಮಸ್ಕಾರ. ಇಲ್ಲಿ ಬಂದಿರೋ ಎಲ್ರಿಗೂ ಧನ್ಯವಾದಗಳು. ಮೊದಲನೇದಾಗಿ ಶ್ರೀಮುರಳಿ ಸರ್ಗೆ, ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್. ಶ್ರೀಮುರಳಿ ಸರ್ ಬಗ್ಗೆ ಒಂದ್ ಮಾತು ಹೇಳ್ಬೇಕು. ನಾನು 10 ವರ್ಷ ಹಿಂದೆ, ಅಂದ್ರೆ ಚಿಕ್ಕ ವಯಸ್ಸಲ್ಲಿ ಇದ್ದಾಗ 10 ವರ್ಷ ಹಿಂದೆ ಉಗ್ರಂ ಸಿನಿಮಾ ನೋಡಿದಾಗ ಆಗ ಬಂತು ಗೂಸ್ ಬಂಪ್ಸ್. ಇವಾಗ್ಲೂ ಅದೇ ಕ್ರೇಜ್ ಇದೆ. ಇನ್ನು 10 ವರ್ಷ ಆದ್ಮೇಲೆ ಉಗ್ರಂ ಸಿನಿಮಾ ಅಂದ್ರೆ ಅದೇ ಕ್ರೇಜು. ಯಾರಾದ್ರೂ ಒಬ್ರು ಆಕ್ಟರ್ಗೆ, ಸರ್ ಯಾರಾದ್ರೂ ಒಬ್ರು ಆಕ್ಟರ್ಗೆ ನಾನು ಫಿಲಂ ಇಂಡಸ್ಟ್ರಿಗೆ ಬರೋವಾಗ ಯಾವ ತರ ಸಿನಿಮಾಗಳು ಮಾಡ್ಬೇಕು, ಫಸ್ಟ್ ಸಿನಿಮಾನೇ ತುಂಬಾ ಚೆನ್ನಾಗಿ ಬರುತ್ತೆ. ಆತರ ಅಂದ್ರೆ ತುಂಬಾ ದೊಡ್ಡ ಸಿನಿಮಾ ಆತರ ಎಲ್ಲ ಎಕ್ಸ್ಪೆಕ್ಟ್ ಮಾಡಕ್ಕಾಗಲ್ಲ. ಒಳ್ಳೆ ಕತೆ, ಒಳ್ಳೆ ಸ್ಟ್ರಾಂಗ್ ಒಂದ್ ಕತೆ, ಒಳ್ಳೆ ಸಕ್ಕತ್ತಾಗಿ ಕಾಣಿಸ್ಬೇಕು ಅಂತೆಲ್ಲ ಇರುತ್ತಲ್ಲ ಸರ್. ನನಗೂ ಅದೇ ತರ ಇತ್ತು. ಸೊ ಆಗ ಯೋಚನೆ ಮಾಡ್ತಿದ್ದಾಗ ಯಾವ ತರ ಸಿನಿಮಾ ಬರ್ಬೇಕು, ಯಾವ ತರ ಸ್ಟೋರಿ ಸಿನಿಮಾ ಮಾಡ್ಬೇಕು ಅಂದಾಗ ಫಸ್ಟ್ ನಮ್ಗೆಲ್ಲ ಮೈಂಡ್ ಬರೋದೇ ಉಗ್ರಂ ಅಂತ ಒಂದು ಸಿನಿಮಾ. ಸರ್ ಉಗ್ರಂ ಎಂತ ಸಿನಿಮಾ ಅಂದ್ರೆ ಒಬ್ಬ ಆಕ್ಟರ್ಗೆ ಉಗ್ರಂ ಅಂತ ಒಂದ್ ಸಿನಿಮಾ ಲೈಫ್ ಅಲ್ಲಿ ಸಿಕ್ಕಿದ್ರೆ ಒನ್ಸ್ ಇನ್ ಎ ಲೈಫ್ ಟೈಮ್ ಸಿನಿಮಾ ತರ ನನ್ ಫೀಲಿಂಗು. ಲೈಫ್ ಅಲ್ಲಿ ಏನ್ ಸಾಧನೆ ಮಾಡಿದೆ ಅಂದ್ರೆ ಉಗ್ರಂನ ತೋರಿಸಿದ್ರೆ ಅದಕ್ಕಿಂತ ಸಾಧನೆ ಏನು ನೆಕ್ಸ್ಟ್ ಬೇಕಾದ್ರೆ ಮಾಡ್ಬೋದು, ಇಲ್ಲ ಬಿಟ್ಬಿಡ್ಬೋದು. ಆ ತರದೊಂದು ಸಿನಿಮಾ ಉಗ್ರಂ. ಎಷ್ಟೋ ಜನ ಇನ್ಸ್ಪೈರ್ ಮಾಡಿದೆ, ನನ್ನನ್ನಂತೂ ತುಂಬಾ ಇನ್ಸ್ಪೈರ್ ಮಾಡಿದೆ ಸರ್. ಈ ನಮ್ಮ ಇವೆಂಟ್ ಬಂದು ಸಪೋರ್ಟ್ ಮಾಡ್ತಾ ಇರೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ಹಾಗೆ ನಮ್ಮ ಹೊಸಬರು ಕನ್ನಡ ಸಿನಿಮಾಗಳಂದ್ರೆ ಒಂದ್ ಸ್ವಲ್ಪ ನೆಗ್ಲೆಕ್ಟ್ ತರ ಆಗಿದೆ ಜನಕ್ಕೆ, ಅಂದ್ರೆ ಚೆನ್ನಾಗಿರೋ ಕಂಟೆಂಟ್ ಬರಲ್ವೇನೋ, ಚೆನ್ನಾಗಿ ಮಾಡಲ್ಲ ಅಂತ. ಅದ್ರಲ್ಲೂ ಹೊಸಬರು ಬಂದ್ರೆ ಚೆನ್ನಾಗಿ ಅಂದ್ರೆ ಹೆಂಗ್ ಮಾಡಿರ್ತಾರೋ ಏನೋ ಗೊತ್ತಿಲ್ಲ, ಆ ತರದೆಲ್ಲ ಒಂದು ಥಾಟ್ಸ್ ಇರುತ್ತೆ ಹೊಸಬರ ಬಗ್ಗೆ. ಸೊ ನಾನು ಅದಕ್ಕೆಲ್ಲ ಪ್ರಿಪೇರ್ ಆಗಿ ಆಕ್ಟಿಂಗ್ ಆಗಿರ್ಬೋದು, ಡ್ಯಾನ್ಸ್ ಆಗಿರ್ಬೋದು, ಫೈಟ್ ಆಗಿರ್ಬೋದು, ಮಾರ್ಷಲ್ ಆರ್ಟ್ಸ್ ಆಗಿರ್ಬೋದು, ಸೊ ಹಾರ್ಸ್ ರೈಡಿಂಗ್ ಆಗಿರ್ಬೋದು, ವೆಪನ್ ಟ್ರೈನಿಂಗ್ ಆಗಿರ್ಬೋದು, ಎಲ್ಲವನ್ನು ಕಲ್ಕೊಂಡು ಈ ಫಿಲಂ ಇಂಡಸ್ಟ್ರಿಗೆ ಬರ್ಬೇಕು ಅಂತ ವೆಯ್ಟ್ ಮಾಡ್ತಾ ಇದ್ದೆ. ಅದೇ ತರ ಕತೆ ಸಿಕ್ತು. ಸೊ ಇಷ್ಟೆಲ್ಲ ಟ್ರೈ ಮಾಡಿ ಒಳ್ಳೆ ಟೀಮ್ ನ, ಒಳ್ಳೆ ಅದ್ಭುತವಾದಂತಹ ಟೀಮ್ ನ ಸೆಟ್ ಮಾಡ್ಕೊಂಡು ಸಿನಿಮಾ ಮಾಡಿದ್ವಿ. ಕಷ್ಟಪಟ್ಟು ಇಷ್ಟಪಟ್ಟು ಸಿನಿಮಾ ಮಾಡಿದ್ವಿ ಮೇನ್ ಆಗಿ. ಸೊ ಅಷ್ಟೆಲ್ಲ ಮಾಡಿದ್ರು ಕೂಡ ಪ್ರಮೋಷನ್ ಅನ್ನೋದು ಹೊಸಬರಿಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಆಡಿಯನ್ಸ್ಗೆ ಎಷ್ಟು ಜನ ಗೊತ್ತೋ ಗೊತ್ತಿಲ್ಲ, ಸಿನಿಮಾ ಲವರ್ಸ್ಗೆ. ಬಟ್ ಹೊಸ ಸಿನಿಮಾಗಳು ಮಾಡೋರ್ಗೆ, ಹಾಗೆ ಹೊಸ ಸಿನಿಮಾಗಳಿಂದ ನನ್ನ ರಿಲೀಸ್ ಮಾಡೋರ್ಗೆ, ಹೊಸ ಆಕ್ಟರ್ಸ್ಗೆ ಅದ್ರ ಕಷ್ಟ ಏನು ಅಂತ ಗೊತ್ತು. ಪ್ರಮೋಷನ್ದು ನಾವು ಒಳ್ಳೆ ಪ್ರಾಡಕ್ಟ್ ನ ರೆಡಿ ಮಾಡಿರ್ತೀವಿ. ನೀವು ಟೀಸರ್, ಟ್ರೈಲರ್ ಮತ್ತೆ ಸಾಂಗ್ಸ್ ಎಲ್ಲ ನೋಡಿದಂಗೆ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ, ಅದ್ಭುತವಾದ ರೆಸ್ಪಾನ್ಸ್. ಬಟ್ ಅದನ್ನ ತುಂಬಾ ಜನಕ್ಕೆ ರೀಚ್ ಮಾಡ್ಬೇಕು, ಆಗ್ಲೇ ನಮ್ಗೊಂದು ಸಕ್ಸಸ್ ಅನ್ನೋದು ಒಂದು ಇರುತ್ತಲ್ವಾ. ರೀಚ್ ಮಾಡಿಸೋದು ತುಂಬಾ ಕಷ್ಟ ಇದೆ. ಅಂತ ಸಿಚುವೇಶನ್ ಅಲ್ಲಿ ನಾವು ಶ್ರೀಮುರಳಿ ಸರ್ಗೆ ಒಂದ್ಸಲ ಕೇಳಿದ್ವಿ, ಯಾವ್ದಾದ್ರು ಒಂದು ಇವೆಂಟ್ ಬಂದು ದಯವಿಟ್ಟು ಸಹಾಯ ಮಾಡ್ಕೊಡ್ಬೇಕು ಸರ್, ಇಟ್ ವಿಲ್ ಹೆಲ್ಪ್ ಅಸ್ ಅ ಲಾಟ್ ಅಂತ. ಸರ್ ಇಮಿಡಿಯೇಟ್ ಆಗಿ ರೆಸ್ಪಾಂಡ್ ಮಾಡಿ. ನನಗೆ ಸರ್ ಬಗ್ಗೆ ಇದ್ದಿದ್ದು ಸ್ಟಾರ್ ವ್ಯಾಲ್ಯೂ ಚಿಕ್ಕ ವಯಸ್ಸಿಂದ ತುಂಬಾನೇ ಜಾಸ್ತಿ ಇತ್ತು, ಅದ್ ಹೇಳಕ್ಕೆ ಆಗಲ್ಲ. ಬಟ್ ಇಮಿಡಿಯೇಟ್ ಆಗಿ ವಾಟ್ಸ್ಆಪ್ ಅಲ್ಲಿ ಒಂದು ರಿಪ್ಲೈ ಮಾಡಿದ್ರು, ಶೂಟಿಂಗ್ ಅಲ್ಲಿ ಇದೀನಿ, ನೆಕ್ಸ್ಟ್ ಯಾವ್ದಾದ್ರು 100% ಬಂದೇ ಬರ್ತೀನಮ್ಮ ಅಂತ ಹೇಳಿದ್ರು. ಅದೇ ರೀತಿ ಟ್ರೈಲರ್ ಲಾಂಚ್ಗೆ ಬಂದ್ರು. ಆ ವರ್ಡ್ಸ್ ಅಲ್ಲಿ ನಾನು ಎಕ್ಸ್ಪ್ರೆಸ್ ಮಾಡಕ್ ಆಗ್ತಾ ಇಲ್ಲ ಸರ್, ಅಷ್ಟು ಖುಷಿ ಆಗ್ತಾ ಇದೆ. ಹೊಸಬರಿಗೆ ಯಾವಾಗ್ಲೂ ತುಂಬಾನೇ ಸಪೋರ್ಟ್ ಮಾಡಿದ್ದಾರೆ ಸರ್.
ನಮ್ದೇ ಸಿನಿಮಾ ಅಂತಲ್ಲ, ಎಲ್ಲಾ ಸಿನಿಮಾಗಳಿಗೂ ಸಪೋರ್ಟ್ ಮಾಡಿದ್ದಾರೆ. ನನಗೆ ಶ್ರೀಮುರಳಿ ಸರ್ಗೆ ಇದೇ ಫಸ್ಟ್ ಟೈಮ್ ನಾನು ಇಲ್ಲಿ ಮೀಟ್ ಮಾಡ್ತಾ ಇರೋದು. ನಿಮ್ಮೆಲ್ಲರಿಗೂ ಹೇಳ್ತಾ ಇದೀನಿ, ಫಸ್ಟ್ ಟೈಮ್ ಮೀಟ್ ಮಾಡ್ತಾ ಇರೋದು ಸರ್ನ. ಇನ್ವೈಟ್ ಮಾಡಕ್ ಕೂಡ ಫೋನಲ್ಲಿ ನಮ್ಮ ಡೈರೆಕ್ಟರ್ ಸರ್, ಮ್ಯೂಸಿಕ್ ಡೈರೆಕ್ಟರ್ ಯಾರ್ಯಾರು ಪರಿಚಯ ಇದ್ದಾರೆ ಎಲ್ಲರೂ ಹೇಳಿದ್ರು. ಟೀಸರ್ ಮತ್ತೆ ಸಾಂಗ್ಸ್ ಎಲ್ಲ ನೋಡಿ ಇಲ್ಲ ಒಳ್ಳೆ ಸಿನಿಮಾಗೆ ಸಪೋರ್ಟ್ ಮಾಡಬೇಕು ಅಂತ ಹೇಳಿ ಸರ್ ಒಂದು ಸಪೋರ್ಟ್ ಮಾಡಬೇಕು, ಹೊಸಬರು ಚೆನ್ನಾಗಿ ಆಗ್ಬೇಕು ಅಂತ ಹೇಳಿ ಇಲ್ಲಿವರೆಗೂ ಬಂದಿದ್ದಾರೆ. ನಮ್ಗೆ ಅದು ಎಷ್ಟು ಖುಷಿ ಆಗ್ತಾ ಇದೆ, ಎಷ್ಟು ಇಂಪಾರ್ಟೆಂಟ್ ಅಂತ ನಾನು ನಿಜವಾಗ್ಲೂ ಅದು ಎಕ್ಸ್ಪ್ರೆಸ್ ಮಾಡಕ್ ಆಗ್ತಾ ಇಲ್ಲ, ನೀವೇ ಅರ್ಥ ಮಾಡ್ಕೊಳ್ಳಿ. ಸೊ ನಮ್ಮ ಟೀಮು ಮತ್ತೆ ಡೈರೆಕ್ಟರ್ ಸರ್ಗೆ ಮತ್ತೆ ಎಲ್ಲ ಆಕ್ಟರ್ಸ್ಗೆ, ಅಚ್ಯುತ್ ಸರ್, ಅವಿನಾಶ್ ಸರ್ ಇಂಥ ಸೀನಿಯರ್ಸ್ ಜೊತೆ ಆಕ್ಟ್ ಮಾಡಿದ್ದಕ್ಕೆ ತುಂಬಾ ಖುಷಿಯಾಗಿದೆ. ಮತ್ತೆ ಕಾರ್ತಿಕ್ ಮಹೇಶ್ ಸರ್, ಬಾಲು ನಾಗೇಂದ್ರ ಸರ್, ಎಲ್ಲರೂ ಅಷ್ಟೇ, ಅವಿನಾಶ್ ಬಿಡಪ್ಪ ಸರ್. ಥ್ಯಾಂಕ್ ಯು ಶ್ರೀ ಮುರಳಿ ಸರ್, ಥ್ಯಾಂಕ್ ಯು ವೆರಿ ಮಚ್, ಥ್ಯಾಂಕ್ ಯು. ಮುರಳಿ ಸರ್ ಅವರು ಕಾರ್ಯಕ್ರಮದಿಂದ ಹೊರಡ್ತಿದ್ದಾರೆ ಅಷ್ಟೇ, ಬಟ್ ಆಲ್ಫಾ ರೋರಿಂಗ್ ಕಂಟಿನ್ಯೂ ಆಗುತ್ತೆ. ಹೇಮಂತ್ ಅವರೇ ಪ್ಲೀಸ್ ಕಂಟಿನ್ಯೂ ಮಾಡಿ. ಎಲ್ರು ಕಾಯ್ತಾ ಇದಾರೆ, ಎಲ್ರು ಕೇಳ್ತಿದ್ದಾರೆ, ಮಾತಾಡಿ. ಸೊ ನೀವು ಟೀಸರ್ ನೋಡಿದ್ರಿ, ಸಾಂಗ್ಸ್ ನೋಡಿದ್ರಿ, ತುಂಬಾ ರೆಸ್ಪಾನ್ಸ್ ಎಲ್ಲ ತುಂಬಾನೇ ಚೆನ್ನಾಗಿತ್ತು, ತುಂಬಾ ಖುಷಿ ಆಯ್ತು. ಈ ಟ್ರೈಲರ್ ನೋಡಿದ್ರಿ, ಟ್ರೈಲರ್ ನಿಮ್ಗೆ ಎಲ್ಲರಿಗೂ ತುಂಬಾ ಇಷ್ಟ ಆಗಿರುತ್ತೆ ಅಂತ ನನ್ನ ಅನಿಸಿಕೆ. ಸೊ ಈ ಡ್ಯಾನ್ಸ್ ಎಲ್ಲ ಇಷ್ಟೊಂದು ಚೆನ್ನಾಗಿ ಮಾಡ್ತಾ ಇರೋದ್ರೆ ಭೂಷಣ್ ಮಾಸ್ಟರ್ ಅದಕ್ಕೆ ಕಾರಣ. ನನಗೆ ಡ್ಯಾನ್ಸ್ ಅಷ್ಟೊಂದು ಸರ್, ನಾನು ಫೈಟು ಅದೆಲ್ಲ ಈಸಿಯಾಗಿ ಮಾಡ್ಬಿಡ್ತೀನಿ, ಡ್ಯಾನ್ಸ್ ಅಂದ್ರೆ ಅಷ್ಟೊಂದು ನಮ್ಗೆ ಗೊತ್ತಿಲ್ಲ, ಬಟ್ ಡ್ಯಾನ್ಸ್ ಮಾಡೋದು ತುಂಬಾ ಚೆನ್ನಾಗಿರ್ಬೇಕು ಸರ್, ಎಲ್ಲರಲ್ಲೂ ಚೆನ್ನಾಗಿ ಮಾಡ್ತೀನಿ. ಸೊ ಡ್ಯಾನ್ಸ್ ಅಲ್ಲೂ ಸಖತ್ತಾಗಿ ಇರ್ಬೇಕು, ಹಂಗ್ ಮಾಡಿದ್ರೆ ಮಾತ್ರ ಮಾಡ್ತೀನಿ. ಕಲ್ಸಕ್ ನಾವು ರೆಡಿ ಇದೀವಿ, ನೀವು ಕಲಿಯಕ್ ರೆಡಿ ಇದ್ರೆ ಓಕೆ ಅಂದ್ರು. ಸೊ ಆಗ ರಮ್ಯಾ ಮೇಡಮ್ ತುಂಬಾ ಚೆನ್ನಾಗಿ ನಮ್ಗೆ ಟ್ರೈನಿಂಗ್ ಕೊಟ್ರು. ಆಮೇಲೆ ಸರ್ ಒಳ್ಳೆ ಕಂಪೋಸ್ ಮಾಡಿ ಇದು ಸ್ಕ್ರೀನ್ ಮೇಲೆ ಎಲ್ಲರೂ ಅಪ್ರಿಶಿಯೇಟ್ ಮಾಡ್ತಾರೆ, ತುಂಬಾ ಖುಷಿ ಆಗ್ತದೆ. ಕ್ರೆಡಿಟ್ಸ್ ಎಲ್ಲ ಭೂಷಣ್ ಮಾಸ್ಟರ್ಗೆ. ಮತ್ತೆ ನಮ್ಮ ಡೈರೆಕ್ಟ್ರು ಕ್ಯಾಪ್ಟನ್ ಆಫ್ ದ ಶಿಪ್ ಈ ಸಿನಿಮಾನ ಇಷ್ಟು ಚೆನ್ನಾಗಿ ಅವ್ರು ನೋಡಿನೇ ಬೇರೆಯವರು, ಅವ್ರಿರೋ ಫೋರ್ಸ್ಗೆ ಬೇರೆಯವರು ಅದೇ ಫೋರ್ಸ್ ಅಲ್ಲಿ ಕೆಲಸ ಮಾಡೋ ತರ ಡೈರೆಕ್ಟ್ರು ನಮ್ಮ ವಿಜಯ್ ಸರ್. ಸೊ ಹಾಗೆ ಅಮರ್ ಸರ್ ಆರ್ಟ್ ಡೈರೆಕ್ಟರ್ ತುಂಬಾ ಚೆನ್ನಾಗಿ ಎಲ್ಲಿ ನೋಡು ಅವರು ನಿದ್ದೆ ಊಟ ಎಲ್ಲ ಬಿಟ್ಟು ಈ ಸಿನಿಮಾ ಕೆಲಸ ಮಾಡಿದ್ದಾರೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಮತ್ತೆ ನಮ್ಮ ಹೀರೋಯಿನ್ಸ್ ಆಯನ್ ಅವರು, ಇದು 3ನೇ ಮೂವಿ, ಬಟ್ ಆದ್ರೂ ಈ ತರ ಒಂದು ಕಾಪ್ ರೋಲ್ ಅಲ್ಲಿ ಕಾಣಿಸ್ಕೊಂಡಿಲ್ಲ. ತುಂಬಾ ಚೆನ್ನಾಗಿ ಕಾಣಿಸಿದ್ದಾರೆ, ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಈ ಪಾತ್ರನ ಡಿಫ್ರೆಂಟ್ ಆಗಿರ್ಬೇಕು, ಸ್ಟ್ರಾಂಗ್ ಆಗಿರ್ಬೇಕು ಅಂತ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಆಲ್ ದ ವೆರಿ ಬೆಸ್ಟ್, ತುಂಬಾ ಚೆನ್ನಾಗಿ ಬಂದಿದೆ. ಮತ್ತೆ ಗೋಪಿಕಾ ಸುರೇಶ್ ಅವರು, ಅವ್ರಿಗೆ ಕನ್ನಡ ಬರಲ್ಲ ಅಂದ್ರು ಈ ಸಿನಿಮಾಗೋಸ್ಕರ ಕನ್ನಡ ಕಲಿತು ಸೊ ತುಂಬಾ ಚೆನ್ನಾಗಿ ಮಾಡಿದ್ದಾರೆ, ತುಂಬಾ ಚೆನ್ನಾಗಿ ಕಾಣಿಸಿದ್ದಾರೆ. ಇಟ್ ವಾಸ್ ಗ್ರೇಟ್ ವರ್ಕಿಂಗ್ ವಿತ್ ಯು, ಥ್ಯಾಂಕ್ ಯು ಸೋ ಮಚ್. ಮತ್ತೆ ನಮ್ಮ ತಂಗಿ ಪಾರ್ಟ್ ಮಾಡಿದ್ದಾರೆ, ಅವರು ಬಂದಿದ್ದಾರೆ, ಅವರು ಅಷ್ಟೇ, ಅವರು ಎಲ್ಲರಿಗಿಂತ ಸೀನಿಯರ್, ಮೋಸ್ಟ್ಲಿ ಒಂದು 50 to 100 ಮೂವೀಸ್ ಅಲ್ಲಿ ಮಾಡಿದ್ದಾರೆ ಅನ್ಸುತ್ತೆ. ಸೊ ಥ್ಯಾಂಕ್ ಯು ಸೋ ಮಚ್. ಮತ್ತೆ ಮೂವಿ ಬಗ್ಗೆ ಹೇಳೋದಾದ್ರೆ ಟ್ರೈಲರ್ ನೋಡಿದ್ದೀರಾ, ನಿಮ್ಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ಸೊ ಇದೇ ತರ February 20ಗೆ ಥಿಯೇಟರ್ಸ್ಗೆ ಬಂದು ಸಿನಿಮಾ ನೋಡಿ, ಯಾಕಂದ್ರೆ ಇದು ಥಿಯೇಟರ್ ಅಂತಾನೆ ಮಾಡಿರೋ ಸಿನಿಮಾ. ಆ ಎಕ್ಸ್ಪೀರಿಯನ್ಸ್ ಆಗಿರ್ಬೋದು ಅದೆಲ್ಲರೂ ಅಷ್ಟೇ ಥಿಯೇಟರ್ ಅಲ್ಲೇ ನೋಡ್ಬೇಕು ಅಂತ ಕೇಳ್ಕೊಂತಾ ಇದ್ದೀನಿ ಎಲ್ಲಾ ಜನಕ್ಕೂ. ಥ್ಯಾಂಕ್ ಯು ಸೋ ಮಚ್. ಹೇಮಂತ್ ಅವರೇ, ನಮ್ಮ ಕನ್ನಡಿಗರು ಯಾವಾಗೆಲ್ಲ ಕಲಾವಿದರು ಒಳ್ಳೆ ಪ್ರಯತ್ನ, ತುಂಬಾ ಶ್ರದ್ಧೆಯಿಂದ ಒಳ್ಳೆ ಮನಸ್ಸಿಂದ ಮಾಡ್ತಾರಲ್ಲ, ಅವಾಗೆಲ್ಲ ನಮ್ಮ ಕನ್ನಡಿಗರು, ನಮ್ಮ ಮಾಧ್ಯಮದವರು ಅವ್ರ ಕೈ ಹಿಡಿದಿದ್ದಾರೆ. ಸೊ ನಿಮ್ಮ ಇಡೀ ತಂಡ, ನೀವು, ನಿಮ್ಮ ತಂದೆಯವರು, ನಿರ್ಮಾಣ ಆಗಿರ್ಬೋದು, ನಮ್ಮ ಇಡೀ ತಂಡ ಬಹಳ ಶ್ರದ್ಧೆಯಿಂದ, ಬಹಳ ಪ್ರೀತಿಯಿಂದ, ನಾವು ಕಷ್ಟ ಅಂತ ಹೇಳಲ್ಲ, ತುಂಬಾ ಇಷ್ಟಪಟ್ಟು ಈ ಸಿನಿಮಾವನ್ನು ಮಾಡಿದಾರ. ಖಂಡಿತವಾಗ್ಲೂ ಎಲ್ಲರೂ ನಿಮ್ ಕೈ ಹಿಡಿತಾರೆ. ಆಲ್ಫಾ ಚಿತ್ರ ಈ ವರ್ಷ ಒಂದು ಹೊಸ ಇತಿಹಾಸ ಸೃಷ್ಟಿ ಮಾಡ್ಲಿ ಅಂತ ನಾವು ಆಶಿಸ್ತೀವಿ. ಆಲ್ ದ ವೆರಿ ಬೆಸ್ಟ್. ಅಂಡ್ ಮುರಳಿ ಸರ್ ಹೇಳಿದಂಗೆ ವೆಲ್ಕಮ್ ಟು ಕನ್ನಡ ಫಿಲ್ಮ್ ಇಂಡಸ್ಟ್ರಿ. ಎಸ್ ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಮತ್ತೆ ನಮ್ಮ ಪ್ರೀ ರಿಲೀಸ್ ಇವೆಂಟ್ ನಿಮ್ಮನ್ನ ಇಲ್ಲ ಅಂದ್ರೆ ಮಜಾ ಇರಲ್ಲ ಅಂತ ಹೇಳಿ ನಾವು ಅವಾಗಲಿಂದ ಎಲ್ಲಾ ಇವೆಂಟ್ಗೂ ಅನ್ಕೊಂತೇವೆ, ಅನುಶ್ರೀ ಮೇಡಮ್ ಪ್ರೀ ರಿಲೀಸ್ ಇವೆಂಟ್ ಇರಲೇಬೇಕು ಅಂತ. ನೀವು ಬಂದಿರೋದು ತುಂಬಾ ಖುಷಿ ಆಗಿದೆ. ಥ್ಯಾಂಕ್ ಯು ಸರ್. ಈ ವರ್ಷ ನಮ್ಮ ಮನೆ, ಈ ತಿಂಗಳ ಮನೆಯ ಕೂಳು ನಿಮ್ಮಿಂದ ಆಗಿರೋದು ನನಗೆ ಬಹಳ ಖುಷಿ. ಥ್ಯಾಂಕ್ ಯು ವೆರಿ ಮಚ್ ಸರ್, ಥ್ಯಾಂಕ್ ಯು ವೆರಿ ಮಚ್. ಆಲ್ ದ ವೆರಿ ಬೆಸ್ಟ್. ನಮ್ಮ ಹೊಸ ನಾಯಕ ನಟ ಹೇಮಂತ್ ಅವರಿಗೆ ಬರಲಿ ದೊಡ್ಡ ಚಪ್ಪಾಳೆ ಪ್ಲೀಸ್. ಎಲ್ಲ ಹುಡುಗಿರ ಡಿಪಿಲಿ ನಿಮ್ ಫೋಟೋ ಬರೋ ತರ ಆಗ್ಲಿ ಅಂತ ಆಶಿಸ್ತೀವಿ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಸರ್ ಹೇಳಿದಂಗೆ ಒಬ್ಬ ಹೀರೋ ಏನೇನ್ ಕ್ವಾಲಿಟೀಸ್ ಇರಬೇಕು, ಆ ಎಲ್ಲಾ ಕ್ವಾಲಿಟೀಸ್ ಅನ್ನ ಪಡ್ಕೊಂಡು ಒಂದು ಸಿನಿಮಾದಲ್ಲಿ ಕಾಣಿಸ್ಕೊಂಡಿದ್ದಾರೆ ಹೇಮಂತ್ ಅವರು. ಸೊ ಚಿತ್ರದಲ್ಲಿ ಇಬ್ರು ನಾಯಕ ನಟಿಯರಿದ್ದಾರೆ, ಒಬ್ರು ಆಯಣ ಹಾಗೂ ಇನ್ನೊಬ್ರು ಗೋಪಿಕಾ. ಆಯಣ ಅವ್ರ ಜೊತೆ ನಾವು ಮಾತಾಡಿದ್ವಿ, ಈಗ ಇಟ್ಸ್ ಟೈಮ್ ಟು ಸ್ಪೀಕ್ ಟು ಗೋಪಿಕಾ. ನಿಮ್ಮೆಲ್ಲರ ಪ್ರೀತಿಯ ಚಪ್ಪಾಳೊಂದಿಗೆ ಗೋಪಿಕಾ ಅವರನ್ನ ಬರಮಾಡಿಕೊಳ್ಳೋಣ ವೇದಿಕೆ ಮೇಲೆ. ನಮಸ್ಕಾರ
ಗೋಪಿಕಾ, ಹೇಗಿದ್ದೀರಾ? ಇಷ್ಟು ಕನ್ನಡ ಬಂದ್ರೆ ಸಾಕಲ್ಲ. ಹಾ, ಏನ್ ಹೇಳ್ತೀರಾ? ಹತ್ರ ಇಟ್ಕೊಳ್ಳಿ ಮೈಕು. ಇಲ್ಲ, ನಾನು ಒಂದು ಸಾಲದಿಂದ ನಾನು ಸ್ವಲ್ಪ ಕನ್ನಡ ಮಾತಾಡ್ತೀನಿ. 1 year journey I'm saying the same thing. I think I'll give you this mic. Hi, ನಮಸ್ಕಾರ, good evening everyone. ನೀವು ಈ ತರ ಸೀರೆ ಉಟ್ಕೊಂಡು ಆ ಸೀರೆ ಈ ರೀತಿ ಹಾರ್ತಾ ಕೂದಲು ಹಾರ್ತಾ ಇದ್ರೆ ನಮ್ಮ ಹುಡುಗರೆಲ್ಲ ಸೀರೆ ಹುಡುಗಿರ ನೋಡಲಬಾರದು ನಿಲ್ಲಲ್ಲ ಟೆಂಪರೇಚರು ಅಂತಿದ್ದಾರೆ. ಎನಿವೇಸ್, ಇಟ್ಸ್ ಅ ಕನ್ನಡ ಸಾಂಗ್, ಇಟ್ಸ್ ವೆರಿ ಫೇಮಸ್. എനിക്ക് മലയാളം അറിയില്ല. So you choose your language, basically choose love language. What do you have to say about Alpha? Alpha is a film, it's made with a lot of love, and Nankoskara, it's my debut. It's my first time in a movie, and I'm so privileged. On Kannada Industry Day, I've been welcomed so well as well. ನಾನಿದು ಒಂದು ಕಾರ್ಯ ಹೇಳಕ್ಕೆ ಇಷ್ಟಪಡ್ತೀನಿ, ಆ್ಯಂಡ್ ಐ ಸೆಡ್ ದಿಸ್ ಇನ್ ಎವ್ರಿ ಸ್ಟೇಜ್. ನಾನು ಜಾಲ ನರ್ವಸ್ ಇತ್ತು ಆ್ಯಕ್ಚುಲಿ. ಇನ್ ಕೇಸ್ ಐ ಮೇಕ್ ಎನಿ ಮಿಸ್ಟೇಕ್ಸ್, ಪ್ಲೀಸ್ ಫಾರ್ಗಿವ್ ಮೀ. ಕನ್ನಡದಲ್ಲಿ ಏನಾದರೂ ತಪ್ಪು ಹೇಳಿದ್ರೆ ನೀವು ಇಷ್ಟರ ಮಿಸ್ಟೇಕ್ಸ್ ಎಲ್ಲ ಇನ್ನೂ ಮಾಡಿ ಅಂತ ಹೇಳ್ತಾರೆ. ಬೈ ಕ್ಲೋಸ್ ಅಂಕಲ್, ಬೈ ಕ್ಲೋಸ್. ಬಟ್ ನಾನು ಆ್ಯಕ್ಚುಲಿ ಒನ್ ಥಿಂಗ್ ಇಸ್, ನಾನು ಡೆಬ್ಯೂ ಐ ವಾಸ್ ನರ್ವಸ್ ಬಿಕಾಸ್ ಆಫ್ ದ್ಯಾಟ್. ಅದಾದಮೇಲೆ ಕನ್ನಡದಲ್ಲಿ ಡೆಬ್ಯೂ ಐ ವಾಸ್ ನರ್ವಸ್, ಈವನ್ ಮೋರ್ ನರ್ವಸ್ ಬಿಕಾಸ್ I didn't want to disappoint anyone, but I'm so privileged. Even Vedike, what Alpha has given me for the last 1 year. Now the journey start market almost 1 year agide, and I couldn't have asked, like a better debut than this. So thank you, Vijay sir. Firstly, I think sir saw something in me that I only didn't see, to be honest. So thank you so much. I think if I have the confidence to go do better movies, if I have the trust there to take up better roles, it's only because sir has motivated me so much, and sir has space nange kottide to express in whatever small part I got to play Akansha. So thank you so much to the whole team of Alpha. Adadmele to all the senior artists, as a debutant, it's such a big privilege. Now, nodidre cinema, to work with all those artists. So I'm short of words. I'm a little nervous. So please forgive me. Thank you so much. ನಮಗೆ ಕೇರಳದಿಂದ ಯಾವಾಗೆಲ್ಲ ಹೀರೋಯಿನ್ಸ್ ಬಂದಿದ್ದಾರೆ, ಬೀಟ್ ಮೀರಾ ಜಾಸ್ಮಿನ್ ಅವರ, ಪಾರ್ವತಿ ಅವರಾಗಿರ್ಬೋದು ಅಥವಾ ಭಾವನಾ ಅವರಾಗಿರ್ಬೋದು, ಅವರು ಎಲ್ಲರೂ ಮಾಡಿದಂತಹ ಸಿನಿಮಾಗಳು ಕನ್ನಡದಲ್ಲಿ ಸೂಪರ್ ಹಿಟ್. ಸೊ ನಿಮಗೆ ಇದು ಫಸ್ಟ್ ಸಿನಿಮಾ ಅಂತ ಹೇಳ್ತಿದ್ರ. ಐ ಆಮ್ ಶೋರ್ ಎಲ್ಲ ಕನ್ನಡಿಗರು ನಿಮ್ಮನ್ನ ವಿತ್ ಅ ವಾರ್ಮ್ ಹಗ್ ಎಲ್ಲರೂ ಆಲ್ರೆಡಿ ವೆಲ್ಕಮ್ ಮಾಡಿದ್ದಾರೆ ಹಾಡುಗಳನ್ನು ವಿತ್ ಸಾಂಗ್ಸ್, ಬಟ್ ಸಿನಿಮಾ ಮೂಲಕ ಖಂಡಿತವಾಗ್ಲೂ ವೆಲ್ಕಮ್ ಮಾಡ್ತಾರೆ. ಸೊ ನಿಮ್ಮ ಜರ್ನಿ ಇಲ್ಲಿಂದ ಸ್ಟಾರ್ಟ್ ಆಗ್ತಾ ಇದೆ. ವೆಲ್ಕಮ್ ಟು ಅವರ್ ಇಂಡಸ್ಟ್ರಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಎಲ್ಲ ಬೆಂಗಳೂರು ವಿ ವರ್ ಡೂಯಿಂಗ್ ಪ್ರಮೋಷನ್ಸ್, ಕರ್ನಾಟಕ ಫುಲ್ ಆಗಿ ನಾವು ಟ್ರಾವೆಲ್ ಮಾಡ್ತಾ ಇತ್ತು. ಆ ಟೈಮಲ್ಲಿ ಆಕ್ಚುಲಿ ನಾನು ಕೇರಳದಿಂದನೂ ಇಷ್ಟು ನನಗೆ ಪ್ರೀತಿ ಸಿಗಲಿಲ್ಲ. ಇಟ್ ವಾಸ್ ಸೋ ನೈಸ್ ಟು ಸಿ ಇಷ್ಟೊಂದು ಸ್ಟೂಡೆಂಟ್ಸ್, ಎವ್ರಿವನ್, the love that they were showing for Mood Janaku, it was very, very nice. So thank you so much. My heartiest love to all of those people, Karnataka Janaku. Thank you. Thank you, Gopika. Thank you very much. And ಮತ್ತೊಮ್ಮೆ ಮಗದೊಮ್ಮೆ ಬೆಸ್ಟ್ ವಿಶಸ್. ಇನ್ನೂ ಸಿನಿಮಾಗಳು ಮಾಡಿ ನೆಕ್ಸ್ಟ್ ಸ್ಟೇಜ್ ಅಲ್ಲಿ ಐ ಆಮ್ ಶೋರ್ ನೀವು ಇದಕ್ಕಿಂತ ಸೂಪರ್ ಆಗಿ ಕನ್ನಡ ಮಾತಾಡ್ತೀರಾ. ಥ್ಯಾಂಕ್ ಯು ಗೋಪಿಕಾ. ಒಳ್ಳೆ ಚಪ್ಪಾಳೆ ಗೋಪಿಕಾ ಅವರಿಗೆ ಪ್ಲೀಸ್. ನಮ್ ಜೊತೆ ಮಾತಾಡೋದಕ್ಕೆ ಒಂದಷ್ಟು ಕನ್ನಡ ಕಲಿತು ಮಾತಾಡ್ತಿದಾರಲ್ಲ, ಸೊ ಆ ಪ್ರಯತ್ನಕ್ಕೆ ಒಂದು ದೊಡ್ಡ ಚಪ್ಪಾಳೆ. ಈಗ ಅದೇ ಚಪ್ಪಾಳೆಗಳ ಮೂಲಕ ಇಲ್ಲಿ ವೇದಿಕೆಯಲ್ಲಿ ಮಾತಾಡಿದಂತ ಪ್ರತಿಯೊಬ್ಬ ಟೆಕ್ನಿಷಿಯನ್, ಕಲಾವಿದ ಹೇಳಿದಂತ ಒಂದು ಹೆಸರಂದ್ರೆ ದಟ್ ಇಸ್ ಕಾರ್ತಿಕ್ ಮಹೇಶ್. ಸೊ ಎಲ್ಲರ ಎಕ್ಸ್ಪೆಕ್ಟೇಷನ್ಸ್ ಈ ಸಿನಿಮಾದಲ್ಲಿ ಕಾರ್ತಿಕ್ ಅವರ ಮೇಲೆ ಸಿಕ್ಕಾಪಟ್ಟೆ ಇದೆ. ಸೊ ಕಾರ್ತಿಕ್ ಅವರ ಎಕ್ಸ್ಪೆಕ್ಟೇಷನ್ ಈ ಸಿನಿಮಾದಿಂದ ಏನಿದೆ ಅಂತ ನೋಡುವಂತ ಸಮಯ. ಸೊ ಲೆಟ್ಸ್ ವೆಲ್ಕಮ್ ದ ಮೋಸ್ಟ್ ಟಾಪ್ ಆಕ್ಟರ್ ಕಾರ್ತಿಕ್ ಮಹೇಶ್ ಅವರನ್ನ ಪ್ಲೀಸ್. ಕಾರ್ತಿಕ್ ಅವರೇ, ಬಿಗ್ ಬಾಸ್ ಗೆದ್ದ ನಂತರ ಒಂದು ದೊಡ್ಡ ಜವಾಬ್ದಾರಿ.
ಹೇಗೆ ಅದನ್ನು ಮುಂದುವರಿಸ್ಕೊಂಡು ಹೋಗ್ತೀರಾ ಅಂತ ಹೇಳ್ಬಿಟ್ಟು. ಬಟ್ ಆ ಜವಾಬ್ದಾರಿನ ಎಷ್ಟು ಅದ್ಭುತವಾಗಿ ನೀವು ವಹಿಸ್ಕೊಂಡು ಹೋಗ್ತಿದ್ದೀರಾ. ನಾನಾಗ್ಲೇ ಹೇಳಿದ ಹಾಗೆ ಕ್ಯಾರೆಕ್ಟರ್ ಪಾಸಿಟಿವ್ ನೆಗೆಟಿವ್ ಅದೆಲ್ಲ ಸೆಕೆಂಡ್ರಿ, ಅವರೊಬ್ರು ಪೂರ್ಣ ಪ್ರಮಾಣದ ನಟನಾಗಿ ಕಲಾವಿದನಾಗಿ ಮಿಂಚ್ತಾ ಇದ್ದಾರೆ. ಸೊ ಮೊದಲಿಗಾಗಿ ನಿಮ್ಮ ಮಾತು ಪ್ಲೀಸ್. ಥ್ಯಾಂಕ್ ಯು ಮೇಡಮ್. ತುಂಬ ಖುಷಿ ಆಗ್ತದೆ ನಿಮ್ಮ ಜೊತೆ ವೇದಿಕೆ ಶೇರ್ ಮಾಡ್ಕೊಂಡು. ಮೊದಲನೇದಾಗಿ ಎಲ್ಲರಿಗೂ ನಮಸ್ಕಾರ. ಎಲ್ಲ ಮೀಡಿಯಾ ಬಾಂಧವರಿಗೆ, ಇಲ್ಲಿ ಬಂದಿರೋ ಎಲ್ಲ ಜನರಿಗೆ, ಸಿನಿಮಾದ ಅಭಿಮಾನಿಗಳಿಗೆ ಮತ್ತು ನಮ್ಮ ಸಿನಿಮಾದ ಟೆಕ್ನಿಷಿಯನ್ಸ್ಗೆ. ಎಸ್ ಮೇಡಮ್, ನನಗೆ ಬಿಗ್ ಬಾಸ್ ಆದಮೇಲೆ ತುಂಬ ದೊಡ್ಡ ಜವಾಬ್ದಾರಿ ಕೊಟ್ಟಿದ್ದಾರೆ ಜನ. ಅನುಶ್ರೀ ಅಂತ ಹೇಳಿ 20 ವರ್ಷ ಆಂಕರಿಂಗ್ ಆಗಿದೆ, ನನಗೆ 70 ವರ್ಷ ಆಗಿಲ್ಲ. ಬಟ್ ಆದರೂ ಇರಲಿ ಅನುಶ್ರೀ ಮೇಡಮ್. ಸೊ ಅಂದ್ರೆ ಬಿಗ್ ಬಾಸ್ ಆದ್ಮೇಲೆ ಒಂದು ದೊಡ್ಡ ಜವಾಬ್ದಾರಿ ಕೊಟ್ಟಿದ್ದಾರೆ. ಅಂದ್ರೆ ನನ್ನ ನಂಬಿ ಇವ್ನು ಏನೋ ಒಂದು ಮಾಡ್ತಾನೆ ಅಂತ. ಸೊ ಅದರ ತಕ್ಕ ಹಾಗೆ ಆ ಜನಗಳು ನನ್ನ ಮೇಲೆ ಇಟ್ಟಿರೋ ನಂಬಿಕೆನ ನಾನು ಉಳಿಸ್ಕೋಬೇಕಂದ್ರೆ ಆಕ್ಚುಲಿ ಬಿಗ್ ಬಾಸ್ ಅಲ್ಲಿ ಇದ್ದಾಗ್ಲೂ ನಾನು ಏನ್ ಮಾಡ್ತೀನಿ ಅಂತಾನೆ ನೋಡಿನೇ ಇಷ್ಟಪಟ್ಟು ಆಕ್ಟ್ ಮಾಡ್ತಾನೆ ಪರವಾಗಿಲ್ಲ, ಒಂದು ಡ್ಯಾನ್ಸ್ ಮಾಡ್ತಾನೆ ಪರವಾಗಿಲ್ಲ ಅಂತೆಲ್ಲ, ಓಕೆ ಪರ್ಸನಾಲಿಟಿ ಚೆನ್ನಾಗಿದೆ ಅಂತ ವೋಟ್ ಮಾಡಿದ್ರು. ಅದೆಲ್ಲ ಆ ನಂಬಿಕೆನ ಹೊರಗಡೆ ಬಂದ್ಮೇಲೆ ಉಳಿಸ್ಕೋಬೇಕಂತಂದ್ರೆ ಒಳ್ಳೆ ಪಾತ್ರಗಳು, ಒಳ್ಳೆ ಸಿನಿಮಾ ಮಾಡ್ಬೇಕು ಅಂತ ನಾನು ಯಾವಾಗಲೂ ನಂಬಿದ್ದೆ. ಸೊ ಹಾಗಾಗಿ ಅಫ್ಕೋರ್ಸ್ ಒಂದು ಸಿನಿಮಾದಲ್ಲಿ ರಾಮರಸ ಅಂತ ಒಂದು ಸಿನಿಮಾ ಗಿರಿ ಸರ್ ಹೇಳಿದಾಗೆ ಅದ್ರಲ್ಲಿ ಹೀರೋ ಆಗಿ ಮಾಡ್ತದೆ, ಮತ್ತೆ ರಿಚಿ ರಿಚ್ ಅಂತ ನಡೀತದೆ, ಮತ್ತೆ ಇನ್ನೊಂದು 2 ಸಿನಿಮಾ ಅದ್ರ ಬಗ್ಗೆ ನಡೀತಾ ಇದೆ. ಬಟ್ ಆಲ್ಫಾ ಯಾಕೆ 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 ಅಂತ ನಾನು ಫಸ್ಟ್ ಆಕ್ಚುಲಿ ಡೈರೆಕ್ಟರ್ ಸರ್ ನನಗೆ ಫೋನ್ ಮಾಡಿದಾಗ್ಲೂ ಓಕೆ ಹೌದಾ, ಬಟ್ ನನ್ನ ಯೋಚನೆ ಬಂದಿದ್ದು ಸರ್ ಹೊಯ್ಸಳ ಸಿನಿಮಾದಲ್ಲಿ ಅವರು ಎಲ್ಲ ಪಾತ್ರವನ್ನು ಅವ್ರು ಟ್ರೀಟ್ ಮಾಡಿದಂತ ರೀತಿ, ಓಕೆ ಒಂದ್ಸಲಿ ಕೇಳಿ ನೋಡೋಣ ಹೇಗಿರ್ಬೋದು ಅಂತ ಯೋಚನೆ ಮಾಡಿ ನಾನು ಹೋಗಿದ್ದು. ಬಟ್ ಕೇಳಿದಾಗ ಐ ಟುಕ್ ಸಮ್ ಟೈಮ್, ಸರ್ ಇದು ಆಯ್ತು, ಒಂದು ಸ್ವಲ್ಪ ಟೈಮ್ ತಗೋತೀನಿ ಅಂತ. ತುಂಬಾನೇ ಕಾಡಿದಂತ ಪಾತ್ರ, ತುಂಬಾನೇ ಕಾಡಿದ್ದು. ಜನಗಳು ನೋಡಿದಾಗ್ಲೂ ನಾನು ಐ ಆಮ್ ಶೋರ್ 100% ಶೋರ್ ನನ್ನ ಪಾತ್ರದಷ್ಟು ಪೋರ್ಷನ್ ನಾನು ನೋಡಿದ್ದೀನಿ ಡಬ್ಬಿಂಗ್ ಮಾಡುವಾಗ. ತುಂಬಾನೇ ಇಷ್ಟ ಆಯ್ತು. ಪೂರ್ತಿ ಸಿನಿಮಾ ನಾನು ನೋಡೋಕೆ ಅವಕಾಶ ಕೊಟ್ಟರೆ 100% ನಿಜವಾಗ್ಲೂ ಕೂತ್ಕೊಂಡು ನೋಡ್ತೀನಿ. ಡೆಫಿನೆಟ್ಲಿ ಜನಗಳಿಗೆ ತುಂಬಾನೇ ಇಷ್ಟ ಆಗುತ್ತೆ ಅಂತ ನಾನು ನಂಬ್ತೀನಿ. ಯಾಕಂತಂದ್ರೆ ಈ ಸಿನಿಮಾ ಹೊಸಬರ ಸಿನಿಮಾ ಅಂತ ಹೇಳೋದಕ್ಕಿಂತ ಹೇಮಂತ್ ಅವ್ರ ಬಗ್ಗೆ ನಿಮ್ಮ ಬಗ್ಗೆ ಹೇಳ್ತೀನಿ. ತುಂಬಾನೇ ಎಫರ್ಟ್ಸ್ ಇದೆ, ತುಂಬಾ ಎಕ್ಸ್ಪೀರಿಯನ್ಸ್ ಇರೋ ಆರ್ಟಿಸ್ಟ್ ಟೆಕ್ನಿಷಿಯನ್ಸ್ ಎಲ್ಲರೂ ಕೂಡಿಸ್ಕೊಂಡು ಮಾಡಿರುವಂಥ ಸಿನಿಮಾ. ನನಗೆ ಪರ್ಸ್ನಲಿ ನೋಡಿದಾಗ್ಲೂ ಡಬ್ಬಿಂಗ್ ಮಾಡುವಾಗ್ಲೂ ತುಂಬಾನೇ ಖುಷಿ ಆಯಿತು. ಇದನ್ನ ನಾನು ನನ್ನ ಫ್ರೆಂಡ್ಸ್ಗೆ, ನಮ್ಮ ಫ್ಯಾಮಿಲಿಗೆ ಎಲ್ಲರೂ ಹೇಳ್ಕೊಂಡು ನನಗೆ ತುಂಬ ಚೆನ್ನಾಗಿ ಅನಿಸುತ್ತೆ ಅಂತ. ಇನ್ನೊಂದು ವಿಷಯ, ನನ್ನ ತಮ್ಮ ಆ್ಯಕ್ಚುಲಿ ನನ್ನ ಕಸಿನ್ ಇದ್ದಾನೆ, ಅವನು ಜಾಸ್ತಿ ಇಂಗ್ಲಿಷ್ ಫಿಲ್ಮ್ಸ್ ನೋಡೋದು. ಆಯ್ತಾ, ಈ ಟ್ರೇಲರ್ ತೋರಿಸಿದ ತಕ್ಷಣ ನನ್ನ ಪಾತ್ರದ ಬಗ್ಗೆ ಒಂಚೂರು ಹೇಳಿದ ತಕ್ಷಣ ಟ್ರೇಲರ್ ಸಕ್ಕತ್ತಾಗಿದೆ, ಇದ್ರಲ್ಲಿ ಏನೋ ಇದೆ ಅಂತ ಅನ್ಸುತ್ತೆ. ನಾನು ಯಾಕೆ ಇದನ್ನ ಹೇಳ್ತಿದ್ದೀನಿ ಅಂದ್ರೆ, ಬರೀ ಇಂಗ್ಲಿಷ್ ಫಿಲಮ್ಸೇ ನೋಡಿ ಬರೀ ಅಲ್ಲಿ ಮಾಸ್ ಪ್ರಾಸೆಸ್ ಅಲ್ಲೇ ಇರೋದು. ಅವ್ರು ನೋಡಿ ತುಂಬಾನೇ ಇಷ್ಟ ಆಯ್ತು ಅಂತ ಹೇಳಿಲ್ಲ. ಸೊ ನನಗೆ ಅದು ಫಸ್ಟ್ ಅಪ್ರಿಸಿಯೇಷನ್. ಇದು ಟ್ರೇಲರ್ ನೋಡಿ ಏನ್ ಹೇಳ್ತಾರೆ ನೋಡ್ಬೇಕು. ಆಕ್ಚುಲಿ ಐ ಆಮ್ ವೇಟಿಂಗ್ ಫಾರ್ ದ ಕಾಲ್. ಸೊ ಟೆಕ್ನಿಷಿಯನ್ಸ್ ಬಗ್ಗೆ ಪ್ರತಿಯೊಬ್ಬರ ಬಗ್ಗೆ ನಾನು ಹೇಳಬೇಕು. ಅದಕ್ಕಿಂತ ಮುಂಚೆ ಮಾಸ್ತಿ ಸರ್ ಬಗ್ಗೆ ಹೇಳಬೇಕು. ಯಾಕಂತಂದ್ರೆ ಮಾಸ್ತಿ ಸರ್ ಹೆಸರಲ್ಲೇ ಇದೆ ಮಾಸ್ ಅನ್ನೋದು. ಟೀಸರ್ ಅಲ್ಲೇ ನಾವು ನೋಡಿದ್ವಿ, ಇವಾಗ ಟ್ರೇಲರ್ ಅಲ್ಲೂ ನೋಡ್ತಾ ಇದೀವಿ. ಏನ್ ಡೈಲಾಗ್ ನಂಗೆ ಹೇಳುವಾಗ್ಲೇ ತುಂಬಾನೇ ಖುಷಿ ಆಯ್ತು. ಅವ್ರನ್ನ ಮಾತು ಹೇಳಿದ್ರು, ಇಲ್ಲೇ ಸ್ಟೇಜ್ ಮೇಲೆ ಒಂದು ಡೈಲಾಗ್ ಹೇಳ್ಬಿಟ್ಟು ಹೋದ್ರು. ಅದರಲ್ಲಿ ನನಗೆ ತುಂಬಾ ಆಪ್ಟ್ ಅಂತ ಅನ್ನಿಸ್ತು. TND ಇಂದ ಒರೇಮಾಲಿಯಲ್ಲಿ ಇರೋ ಸ್ಟೇಜ್ ಜರ್ನಿ, ಅದೇ ರೀತಿ ನಮ್ದು ಅಷ್ಟೇ. ನಾವು TND ಇಂದ ಮೈಸೂರಲ್ಲಿ ಈ ಒರೇಮಾಲಿ ನಡೀತಾರ ಒಂದು ದೊಡ್ಡ ಪ್ರೋಗ್ರಾಮ್ ಬಂದಿದ್ವಿ. ಸೊ ದಟ್ ಇಸ್ ಆ ಜರ್ನಿ ತುಂಬಾ ಚೆನ್ನಾಗಿ ರಿಲೇಟ್ ಆಯ್ತು. ಮತ್ತೆ ಇನ್ನೊಂದು ಕಲಿತ ಅವಿನಾಶ್ ಸರ್ ಒಂದು ಮಾತು ಹೇಳಿದ್ರು, ಅಂತ ಸೀನಿಯರ್ ಆಕ್ಟರ್ ಆಗಿದ್ರು ಅವರು ಒಂದು ಮಾತು ಹೇಳಿದ್ರು, ನಾನು ಇಲ್ಲಿ ಹೊಸ ಟೀಮಿಂದ, ಹೊಸ ತಂತ್ರಜ್ಞರಿಂದ, ಹೊಸ ಕಲಾವಿದರಿಂದ ಏನೋ ಒಂದು ಕಲಿತಾ ಇದೀವಿ ಅಂತಂದ್ರಲ್ಲ. ಸೊ ಅದು ನಾವು ಯಾವಾಗಲೂ ನಾವು ಅನ್ಕೋಬೇಕು, ನಾವು ಏನೇ ಮಾಡಿದ್ರು ನಾವು ಇನ್ನೂ ಕಲಿತಾ ಇದೀವಿ ಅಂತ. ನಾನು ನನ್ನ ಪಾತ್ರವನ್ನ ನಾನು ಮಾಡಿದೆ. ನನ್ಗೇನು ಅನ್ಸುತ್ತೆ ನಾನು ಅಚ್ಚುಕಟ್ಟಾಗಿ ಅದನ್ನ ಮಾಡಿದೆ. ಇಷ್ಟು ಜನ ಕಲಾವಿದರು, ಇಷ್ಟು ಜನ ಟೆಕ್ನಿಷಿಯನ್ಸ್ ನನ್ನ ಬಗ್ಗೆ ಏನೋ ಹೇಳಿದಾಗ ನನಗೆ ಓಕೆ ಪರವಾಗಿಲ್ಲ ಏನೋ ಮಾಡಿರ್ಬೋದು ಅಂತ ನನಗೆ ಅನ್ನಿಸ್ತು. ಸೊ ನಾನು ಡೈರೆಕ್ಟರ್ಗೆ ನಾನು ಥ್ಯಾಂಕ್ಸ್ ಹೇಳಬೇಕು. ಸರ್ ಥ್ಯಾಂಕ್ ಯು ಸೋ ಮಚ್.
ನನಗೆ ಅನ್ಸುತ್ತೆ ಓಕೆ ಅಫ್ಕೋರ್ಸ್ ಬಿಗ್ ಬಾಸ್ ಒಂದು ಒಳ್ಳೆ ವೇದಿಕೆ ಸಿಕ್ತು, ಆದ್ಮೇಲೆ ನಾನು ಯೂಸ್ ಮಾಡಿಕೊಂಡೆ ಚೆನ್ನಾಗಿ, ಅದನ್ನ ಯೂಟಿಲೈಸ್ ಮಾಡ್ಕೊಂಡು ಒಂದು ಒಳ್ಳೆ ಪ್ಲಾಟ್ಫಾರ್ಮ್ ಹೊರಗಡೆ ನಮಗೊಂದು ಲೈಫ್ ಕೊಡ್ತು. ಅದಾದ ನಂತರ ಆಲ್ಫಾ ನನಗೆ ತುಂಬ ಚೆನ್ನಾಗಿ ನನ್ನ ಕೆರಿಯರ್ಗೆ ಒಂದು ಒಳ್ಳೆ ಎಲಿವೇಶನ್ ಕೊಡುತ್ತೆ ಅಂತ ನಾನು ನಂಬಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಭೂಷಣ್ ಸರ್, ಐ ಹೋಪ್ ನಿಮ್ಮ ಜೊತೆ ನನಗೆ ಕೆಲಸ ಮಾಡೋಕ್ಕೆ ಅವಕಾಶ ಸಿಗುತ್ತೆ ಅಂತ ಒಂದೇ ಒಂದು ಸಣ್ಣ ಸ್ಟೆಪ್ ನೀವು ನನಗೆ ಹೇಳ್ಕೊಟ್ಟಿದ್ರಿ ಒಂದು ಬ್ಯಾಡ್ಮಿಂಟನ್ ಪ್ರೋಗ್ರಾಮ್ ಅಲ್ಲಿ. ಅದೊಂದು ಸಾಂಗ್ ಮಾಡುವಾಗ ಏನ್ ಸ್ಟೆಪ್ ಕಾರ್ತಿಕ್ ಅದು? ಬಿಡಿ ಮೇಡಮ್, ಅವಾಗ ಈ ಡ್ರೆಸ್ ಅಲ್ಲೆಲ್ಲ ಮಾಡಕ್ಕಾಗಲ್ಲ. ಈ ಡ್ರೆಸ್ ಅಲ್ಲಿ ಮಾಡದೇ ಇರೋ ಸ್ಟೆಪ್ ಓಕೆ. ಸೊ ಹಂಗೆ ಐ ಹೋಪ್ ಐ ವರ್ಕ್ ವಿತ್ ಯು ಸರ್ ಒನ್ ಡೇ. ಆ್ಯಂಡ್ ಅನೂಪ್ ಸಿವಿಂಗ್ ಸರ್, ನಾ ಆ್ಯಕ್ಚುಲಿ ಕಾಲೇಜ್ ಟೈಮಿಂದ ಆಗಿರ್ಬೋದು ಸುಮಾರು ಇವ್ರ ಮ್ಯೂಸಿಕ್ ಎಲ್ಲ ಕೇಳಿಕೊಂಡು ನಾವು ಬೆಳೆದಿದ್ದು. ತುಂಬ ಇಷ್ಟಪಟ್ಟು, ನನಗೆ ಆ್ಯಕ್ಚುಲಿ ತುಂಬ ಇಷ್ಟಪಡ್ತೀನಿ ಮ್ಯೂಸಿಕ್ನ. ಬೆಳಗ್ಗೆ ಸ್ನಾನ ಮಾಡುವಾಗಿಂದ ಹಿಡಿದು ಒಂದು ಕಡೆ ಜರ್ನಿ ಮಾಡೋವರೆಗೂ ನನಗೆ ಮ್ಯೂಸಿಕ್ ಅಂದರೆ ತುಂಬ ಕನೆಕ್ಟ್ ಆಗುತ್ತೆ. ನಾನು ಖುಷಿಯಾಗಿದ್ದಾಗ ಒಳ್ಳೆ ಸಾಂಗ್ ಕೇಳ್ತೀನಿ. ತುಂಬ ಯಾವುದೋ ಒಂದು ಈ ರೀತಿ ಪ್ರೋಗ್ರಾಮ್ ಬರಬೇಕು ಅಂದಾಗ ಒಳ್ಳೆ ಜೋಶ್ ತೂಫಾನ್ ಥರ ಸಾಂಗ್ ಕೇಳ್ಕೊಂಡು ಬರ್ತೀನಿ. ಅದೇ ರೀತಿ ಆಲ್ಫಾ ಅಲ್ಲಿ ರಾವ ಸಾಂಗ್ ಆಗಿರ್ಬೋದು, ಆಲ್ಫಾ ಟೈಟಲ್ ಸಾಂಗ್ ಸಕ್ಕತ್ತಾಗಿತ್ತು. ನನಗೆ ತುಂಬ ಅಂದರೆ ನಾನು ಯಾವಾಗ ಹೇಳಿದ್ನಲ್ಲ ಮಾಸ್ ಸಾಂಗ್ಸು ಮತ್ತು ಲವ್ ಸಾಂಗ್ ಎಲ್ಲ ಕೇಳ್ತಾರೆ, ಇದು ತುಂಬ ಚೆನ್ನಾಗಿ ಕನೆಕ್ಟ್ ಆಯಿತು, ತುಂಬ ಚೆನ್ನಾಗಿ ಹೋಗಿದೆ, ಜನಗಳು ಇಷ್ಟಪಟ್ಟಿದ್ದಾರೆ. ಆ್ಯಂಡ್ ಸೊ ಅನೂಪ್ ಸರ್ ವಂಡರ್ಫುಲ್. ನನಗೆ ಅವರು ಫಸ್ಟ್ ಅಪ್ರಿಸಿಯೇಷನ್ ಸಿಕ್ಕಿದೆ ನನಗೆ ಅನೂಪ್ ಸರ್ ಇಂದ. ಅನೂಪ್ ಸರ್ ಇಲ್ಲ ಅನ್ಸುತ್ತೆ, ಅವ್ರು ಜಸ್ಟ್ ಇನ್ನೊಂದು ಮ್ಯೂಸಿಕ್ ಕಂಪೋಸ್ ಮಾಡಿ ಮ್ಯೂಸಿಕ್ ಸೊ ಫಸ್ಟ್ ಅವರೇ ಫೋನ್ ಮಾಡಿ ನಿಮ್ಮ ಪಾತ್ರ ಫಸ್ಟ್ ನಾನೇ ನೋಡಿದ್ದು, ಮ್ಯೂಸಿಕ್ ಮಾಡ್ತೀವಿ, ನಿಮ್ಮ ಕ್ಯಾರೆಕ್ಟರ್ ಸಕ್ಕತ್ತಾಗಿ ಎಲಿವೇಶನ್ ಬರುವಂಥ ಮ್ಯೂಸಿಕ್ ಕೊಡ್ತೀನಿ ನೋಡಿ ವೇಟ್ ಮಾಡ್ತೀರಿ ಅಂತ ಅವ್ರು ಹೇಳಿದ್ದಾರೆ. ಅದು ತುಂಬ ಖುಷಿ ಆಯಿತು. ಆ್ಯಂಡ್ ಸಿದ್ದಪ್ಪ ಸರ್ ನಿಮ್ಮ ಜೊತೆ ಆ್ಯಕ್ಟ್ ಮಾಡಿದ್ದು ಖುಷಿ ಆಯಿತು ಸರ್. ಹೇಮಂತ್ ಅವ್ರ ಬಗ್ಗೆ ನಾನು ಹೇಳಲೇಬೇಕು. SS ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.